ಈಗ ಶ್ರೀಮತಿ ರೇಣುಕಾ ಡಾಂಗೆ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಶರಣ ಶ್ರಾವಣ ಕಂಡ ಶರಣ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ನಡುವಿನ ದಿನಗಳಲ್ಲಿ ನಿಮ್ಮ ದಾಸೋಹ ಸೇವೆ ಅಪರಿಮಿತ. ನಡುವಿನ ದಿನಗಳಲ್ಲಿ ನಿಮ್ಮ ದಾಸೋಹ ಸೇವೆ ಅಪರಿಮಿತ. ಸಾವಿನಲ್ಲೂ ಶರಣ ಶ್ರಾವಣ ಕಂಡ ಧನ್ಯತಾ ಭಾವಿ. ಸಾವಿನಲ್ಲೂ ಶರಣ ಶ್ರಾವಣ ಕಂಡ ಧನ್ಯತಾ ಭಾವಿ. ಶರಣ ಶ್ರಾವಣ ಕಂಡ ಶರಣ. ಶರಣ ಶ್ರಾವಣ ಕಂಡ ಶರಣ. ಉಸಿರು ಹೋದರೂ ಹೆಸರು ಹಸಿರಾಗಿಸಿದ. ಉಸಿರು ಹೋದರೂ ಹೆಸರು ಹಸಿರಾಗಿಸಿದ ಹೆಸರಾಂತ ಶಿಕ್ಷಣ ಪ್ರೇಮಿ. ಹೆಸರಾಂತ ಶಿಕ್ಷಣ ಪ್ರೇಮಿ. ಅಕ್ಷರ ದಾಸೋಹಿ, ಜ್ಞಾನ ದಾಸೋಹಿ ನೀವು. ಅಜರಾಮರ ಅಜರಾಮರ. ಶರಣ ಶ್ರಾವಣ ಕಂಡ ಶರಣ. ದಾಸೋಹ ಮಾಮನೆಯ ದಾರ್ಶನಿಕರಾಗಿ. ದಾಸೋಹ ಮಾಮನೆಯ ದಾರ್ಶನಿಕರಾಗಿ ಸತಿಪತಿಗಳೊಂದಾಗಿ ಮಾಡಿದ ಭಕ್ತಿ. ಸತಿಪತಿಗಳೊಂದಾಗಿ ಮಾಡಿದ ಭಕ್ತಿ. ಹಿತ ಒಪ್ಪುವುದು ಶರಣಂಗೆ. ಹಿತ ಒಪ್ಪುವುದು ಶರಣಂಗೆ. ಅವ್ವಾಜಿ ಅಪ್ಪಾಜಿಯವರ ಅಚಲ ದೃಢ ಭಕ್ತಿಯಿಂದ ಮಾಡಿದ ಶರಣರ ಸೇವೆ ಪಾವನ ಪುನೀತ. ಪಾವನ ಪುನೀತ. ಶರಣ ಶ್ರಾವಣ ಕಂಡ ಶರಣ. ನಿಮ್ಮ ಪುಣ್ಯ ದೇಹ ಪಂಚಭೂತಗಳಲ್ಲಿ ಪುನೀತವಾದರೂ. ನಿಮ್ಮ ಪುಣ್ಯ ದೇಹ ಪಂಚಭೂತಗಳಲ್ಲಿ ಪುನೀತವಾದರೂ ನಿಮ್ಮ ದಿವ್ಯ ಶಕ್ತಿ ಆಶೀರ್ವಾದದ ರೂಪದಲ್ಲಿ ದಾಸೋಹದ ಮಾಮನೆಯ ಮೂಲೆ ಮೂಲೆಗಳಲ್ಲಿ ಹಾಸು ಹೊಕ್ಕಾಗಿದೆ. ದಾಸೋಹದ ಮಾಮನೆಯ ಮೂಲೆ ಮೂಲೆಗಳಲ್ಲಿ ಹಾಸು ಹೊಕ್ಕಾಗಿದೆ. ಎರಡು ಜೀವ ಒಂದೇ ದೇಹದ ಹಾಗೆ. ಎರಡು ಜೀವ ಒಂದೇ ದೇಹದ ಹಾಗೆ. ಒಂದು ಭಕ್ತಿ ಇನ್ನೊಂದು ಶಕ್ತಿಯ ಮಿಲನ ನಿಮ್ಮ ದಾಂಪತ್ಯ ಜೀವನ. ಒಂದು ಭಕ್ತಿ ಇನ್ನೊಂದು ಶಕ್ತಿಯ ಮಿಲನ ನಿಮ್ಮ ದಾಂಪತ್ಯ ಜೀವನ. ಶರಣ ಶ್ರಾವಣ ಕಂಡ ಶರಣ. ನೀವು ಹೋಗುವಾಗ ದಿವ್ಯ ಜ್ಯೋತಿಯನ್ನು ದಾಸೋಹದ ಮಹಾಮನೆಯಲ್ಲಿ ಬೆಳಗಿಸಿದಿರಿ. ನೀವು ಹೋಗುವಾಗ ದಿವ್ಯ ಜ್ಯೋತಿಯನ್ನು ದಾಸೋಹದ ಮಹಾಮನೆಯಲ್ಲಿ ಬೆಳಗಿಸಿದಿರಿ. ಆ ದಿವ್ಯ ಜ್ಯೋತಿಗೆ ಸಂಸ್ಕಾರವೆಂಬ ತೈಲ ಹಾಕಿ, ಆಚಾರವೆಂಬ ಬತ್ತಿ ಹಾಕಿ. ಸಂಸ್ಕಾರವೆಂಬ ತೈಲ ಹಾಕಿ, ಆಚಾರವೆಂಬ ಬತ್ತಿ ಹಾಕಿ. ಗುರು ಲಿಂಗ ಜಂಗಮವೆಂಬ ಕವಚಗಳಿಟ್ಟು ಕಾಯುವವರು ಆ ಮಹಾತಾಯಿ. ಕಾಯುವವರು ಈ ಮಹಾತಾಯೆ. ಪುಣ್ಯ ಪುನೀತೆ ನಮ್ಮ ಅವ್ವಾಜಿಯವರು. ಪುಣ್ಯ ಪುನೀತೆ ನಮ್ಮ ಅವ್ವಾಜಿಯವರು. ಶರಣ ಶ್ರಾವಣ ಕಂಡ ಶರಣ. ಶರಣ ಶ್ರಾವಣ ಕಂಡ ಶರಣ. ನಾನಿಲ್ಲ ಹೇಗೆಂದು ನೀವು ಮರುಗದಿರಿ. ನಾನಿಲ್ಲ ಹೇಗೆಂದು ನೀವು ಮರುಗದಿರಲಿ ನಿಮ್ಮ ಆತ್ಮ. ಕಲ್ಯಾಣ ನಾಡಿನ ಕಲಬುರಗಿ ಜನ ಬರುವೆವು ನಿಮಗಾಗಿ. ದಾಸೋಹ ಮಹಾಮನೆಯ ಸೇವೆಗಾಗಿ. ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಆಪ್ತರಕ್ಷಕರಾಗಿ ಅನುದಿನ ಶರಣ ಶ್ರಾವಣ ಕಂಡ ಶರಣ. ಇಂದು ನಾನರ್ಪಿಸುವೆ ಭಕ್ತಿ ಭಾವದ ಧನ್ಯತೆಯ ಕುಸುಮಗಳ. ಶ್ರೀ ಶರಣಬಸವರ ದಿವ್ಯ ಜ್ಯೋತಿ ಬೆಳಗುತ್ತಿದೆ ಪ್ರತಿದಿನ. ಶ್ರೀ ಶರಣಬಸವರ ದಿವ್ಯ ಜ್ಯೋತಿ ಬೆಳಗುತ್ತಿದೆ ಪ್ರತಿದಿನ. ಸಲ್ಲಿಸುವೆ ಶರಣ ನಿಮಗೆ ನಾನೆಂದು ಕೋಟಿ 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 ನಮನ. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಪರ್ವಿನ್ ಸುಲ್ತಾನ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಭಕ್ತಿರಸ ಪುರುಷನ ಗೃಹಿಣಿ. ಶಿವೆಯ ಪೂರ್ವಾವತಾರಿ ಸತಿದೇವಿ ತಾಯಿನಿ. ಶಿವೆಯ ಪೂರ್ವಾವತಾರಿ ಸತಿದೇವಿ ತಾಯಿನಿ. ಭವಹರ ಶರಣರ ಮಹಾಮನೆ ಬೆಳಗಿದ ಭವಾನಿ. ಭವಹರ ಶರಣರ ಮಹಾಮನೆ ಬೆಳಗಿದ ಭವಾನಿ. ದೊಡ್ಡೂರಿನಿಂದ ಪೂವೆಲೆಪುರಕ್ಕೆ ನಡೆದು ಬಂದ ದೇಶಮುಖರ ಪುತ್ರಿ. ದೊಡ್ಡೂರಿನಿಂದ ಪೂವೆಲೆಪುರಕ್ಕೆ ನಡೆದು ಬಂದ ದೇಶಮುಖರ ಪುತ್ರಿ. ದಾಸೋಂಭಾವದ ಭ್ರಮರಾಂಬ ಸಂತಾನಲಕ್ಷ್ಮಿ ಲಿಂಗ ಸಂಗೀತ ಶ್ರೋತ್ರಿ. ಸಂತಾನಲಕ್ಷ್ಮಿ ಲಿಂಗ ಸಂಗೀತ ಶ್ರೋತ್ರಿ. ದಾಕ್ಷಾಯಣಿ ಮಾತೆ ಅಸಾಧಾರಣ ಸುಮಂಗಲ ಸುಗ್ಗಲೆ. ದಾಕ್ಷಾಯಣಿ ಮಾತೆ ಅಸಾಧಾರಣ ಸುಮಂಗಲ ಸುಗ್ಗಲೆ. ಅಕ್ಷುಬ್ಧ ಶರಣ ಸಂಕುಲ ತಿಲಕ ಅಪ್ಪನ ಮನೆಯ ಕೋಮಲೆ. ಕಡುಗಪ್ಪು ಸಾಂದ್ರ ಕೇಶರಾಶಿಯನ್ನು ಹಿಂದಿಟ್ಟು ಬಿಡುಬೀಸಿನ ಹರವಾದ ಹಣೆಯ ಇಬ್ಬದಿಗೂ ಕೊರೆದಿಟ್ಟ ಹುಬ್ಬು.
ಇಂದ್ರ ಚಾಪ ನೆನೆಕೊನೆ ತಬ್ಬಿಬ್ಬುಗಳಿಸುವ ಅರೆ ನಿಮಿಲಿತ ನಯನೆ. ಮುತ್ತು ಧರಿಸುವ ದಿವ್ಯ ಶರಣಾನಂದ ಹಾಸ, ಮುತ್ತು ಧರಿಸುವ ದಿವ್ಯ ಶರಣಾನಂದ ಹಾಸ, ಗುಳಿ ಕೊರೆದಾಗಲ್ಲ ತುಂಬು ತುಟಿ ಅಪ್ಸರೆಯ ವಾಸ. ಗಾಢ ಗುಲಾಬಿ ಮಿಗೆ ನಗುವ ಹೆಮ್ಮಾಲೆ ಧಾರಿಣಿ, ಗಡು ಗುಲಾಬಿ ಮಿಗೆ ನಗುವ ಹೆಮ್ಮಾಲೆ ಧಾರಿಣಿ, ಜೋಡಿಸಿದ ಕರಕಮಲ ಜೋಡಿಸಿದ ಕರಕಮಲ ಚಿರ ಚೇತೋಹಾರಿಣಿ. ಮಿಗಿಲಾಗಿಸಿ ಈ ಎಲ್ಲ ಮೋಗ ಸೌಂದರ್ಯ ರಸವಾರಿಧಿಯ ಭರತಿ ಮಾಧುರ್ಯ, ನಗುಮುಗದ ಶಶಿಯುದಿಸಿ ಬಂದಂತೆ ನಗುಮುಗದ ಶಶಿಯುದಿಸಿ ಬಂದಂತೆ, ಮುಗಿದ ಕೈ ಬಾಗಿದ ಶಿರ ವಿನಯವೇ ಮೈವೆತ್ತಂತೆ. ಮುಗಿದ ಕೈ ಬಾಗಿದ ಶಿರ ವಿನಯವೇ ಮೈವೆತ್ತಂತೆ, ಮಹಾಮನೆಯ ನಾರಿಮಣಿ ಮಹಾಮನೆಯ ನಾರಿಮಣಿ, ಪೂಜ್ಯ ಮಾತೆ ದಾಕ್ಷಾಯಿಣಿ ಪೂಜ್ಯ ಮಾತೆ ದಾಕ್ಷಾಯಿಣಿ. ಅನ್ನ ಜ್ಞಾನದಾಸೋಹ ಪ್ರದಾಯಿಣಿ ಅನ್ನ ಜ್ಞಾನದಾಸೋಹ ಪ್ರದಾಯಿಣಿ, ತನ್ನ ತಾನರಿತ ತನ್ನ ತಾನರಿತ ಭಕ್ತಿರಸ ಪುರುಷನ ಗ್ರಹಿಣಿ ಭಕ್ತಿರಸ ಪುರುಷನ ಗ್ರಹಿಣಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಶಿಲ್ಪಾರಾಣಿ ಪಾಟೀಲ್ ಮಾಗಾಂವ್, ಅಪ್ಪ ಪಬ್ಲಿಕ್ ಸ್ಕೂಲ್ ಮೇಡಮ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಶೀರ್ಷಿಕೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ. ನಗುಮುಖದ ಮಹಾಗೌರಿ ನಮ್ಮವ್ವ, ನಗುಮುಖದ ಮಹಾಗೌರಿ ನಮ್ಮವ್ವ, ಅಪರಾಜಿತೆ ಶಂಕರಿಯ ಸ್ವರೂಪಿಯು ನಮ್ಮವ್ವ, ಅಪರಾಜಿತೆ ಶಂಕರಿಯ ಸ್ವರೂಪಿಯು ನಮ್ಮವ್ವ. ಭಕ್ತಿಭಾವ ಮೈದುಂಬಿರುವ ಆಚಾರ ವಿಚಾರ ತಿಳಿದ ಸಂಜೀವಿನಿಯ ಸರ್ವಶಕ್ತಿಯೂ ನಮ್ಮವ್ವ, ಸಂಜೀವಿನಿಯ ಸರ್ವಶಕ್ತಿಯೂ ನಮ್ಮವ್ವ. ಮಹಾಮನೆಯ ವೈಭವ ಆಕಾಶದೆತ್ತರ ಕಾಂತಿಯು ಬೆಳಗುತ್ತಿರುವ ನಮ್ಮವ್ವ, ಮಹಾಮನೆಯ ವೈಭವ ಆಕಾಶದೆತ್ತರ ಕಾಂತಿಯು ಬೆಳಗುತ್ತಿರುವ ನಮ್ಮವ್ವ. ಅಂದು ಮಹಾಮನೆಗೆ ಬಂದರು ತಾಯಿಯಾಗಿ ನಮ್ಮವ್ವ, ಅಂದು ಮಹಾಮನೆಗೆ ಬಂದರು ತಾಯಿಯಾಗಿ ನಮ್ಮವ್ವ. ರತ್ನ ಬೆಳಕಿನ ದಿವ್ಯ ಜ್ಯೋತಿಗೆ ಬೆಳಕಾದವರು ನಮ್ಮವ್ವ, ರತ್ನ ಬೆಳಕಿನ ಜ್ಯೋತಿಗೆ ಬೆಳಕಾದವರು ನಮ್ಮವ್ವ. ನಮ್ಮ ಹಿಂದೂ ಸಾಹಿತ್ಯ ಸಂಸ್ಕೃತಿಗೆ ಮಹತ್ವ ಕೊಟ್ಟವರು ನಮ್ಮವ್ವ. ನಿತ್ಯವೂ ಅರ್ಚನೆ ಅರ್ಪಣೆ ಅನುಭವ ಹೊಂದಿರುವ ನಮ್ಮವ್ವ. ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹಚ್ಚ ಹಸಿರಾಗಿರಲು ಮಾರ್ಗದರ್ಶಕರಾದವರು ನಮ್ಮವ್ವ. ಶಿಕ್ಷಣ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರಕ್ಕೆ ಹಚ್ಚ ಹಸಿರಾಗಿರಲು ಮಾರ್ಗದರ್ಶಕರಾದವರು ನಮ್ಮವ್ವ. ಧಾರ್ಮಿಕ ಭಾವನೆ ಎಲ್ಲೆಡೆ ಹರಡಿ ಭಕ್ತಿಯ ಪರಿಮಳ ಸೂಸುವರು ನಮ್ಮವ್ವ. ಧಾರ್ಮಿಕ ಭಾವನೆ ಎಲ್ಲೆಡೆ ಹರಡಿ ಭಕ್ತಿಯ ಪರಿಮಳ ಸೂಸುವರು ನಮ್ಮವ್ವ. ಅಷ್ಟಾವರಣ ಶಟಸ್ಥಲಗಳು ಬಲ್ಲವರಾಗಲು ಬಯಸುವರು ನಮ್ಮವ್ವ. ಪಂಚಾಚಾರ ತಿಳಿಯುತ್ತಾ ತಾವು ದಾಸೋಹ ಪೀಠವ ಬೆಳಗುತ್ತಿರುವ ನಮ್ಮವ್ವ. ಪಂಚಾಚಾರ ತಿಳಿಯುತ್ತಾ ತಾವು ದಾಸೋಹ ಪೀಠವ ಬೆಳಗುತ್ತಿರುವ ನಮ್ಮವ್ವ. ಅಕ್ಕರೆಯ ಪುತ್ರರಾದ ನಮ್ಮ 9ನೆಯ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ. ಅಕ್ಕರೆಯ ಪುತ್ರರಾದ ನಮ್ಮ 9ನೆಯ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ. ತಾಯಿ ದಾಕ್ಷಾಯಣಿ, ತಂದೆ ಶರಣಬಸವಪ್ಪ ಅಪ್ಪ ಅವರು. ತಾಯಿ ದಾಕ್ಷಾಯಣಿ, ತಂದೆ ಶರಣಬಸವಪ್ಪ ಅಪ್ಪ ಅವರು. ಶರಣನಾಡಿಗೆ ಶರಣ ಮಾರ್ಗದಿ ಭಕ್ತರ ಬಾಳಿಗೆ ಚಿರಂಜೀವಿಯನ್ನು ವರವಾಗಿ ಕೊಟ್ಟವರು ನಮ್ಮವ್ವ. ಭಕ್ತರ ಬಾಳಿಗೆ ಚಿರಂಜೀವಿಯಾಗಿ ವರವನ್ನಾಗಿ ಕೊಟ್ಟವರು ನಮ್ಮವ್ವ. ಇಡೀ ಸ್ತ್ರೀಕುಲಕ್ಕೆ ಸೈ ಎನಿಸಿಕೊಂಡವರು ನಮ್ಮವ್ವ. ಇಡೀ ಸ್ತ್ರೀಕುಲಕ್ಕೆ ಸೈ ಎನಿಸಿಕೊಂಡವರು ನಮ್ಮವ್ವ. ಡಾಕ್ಟರೇಟ್ ಪದವಿ ಪಡೆದು ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾದವರು ನಮ್ಮವ್ವ. ಕಲ್ಯಾಣ ನಾಡಿನ ಕಲಬುರಗಿಯ ರಾಜೇಶ್ವರಿ ಎಂದು ಹೆಸರಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರು. ಕಲ್ಯಾಣ ನಾಡಿನ ಕಲಬುರಗಿಯ ರಾಜೇಶ್ವರಿ ಎಂದು ಹೆಸರಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು. ಅವ್ವ ಪ್ರಶಸ್ತಿಗೆ ಪಾತ್ರರಾದವರು ನಮ್ಮವ್ವ. ಅವ್ವ ಪ್ರಶಸ್ತಿಗೆ ಪಾತ್ರರಾದವರು ನಮ್ಮವ್ವ. ಅವರೇ ನಮ್ಮ ದಾಕ್ಷಾಯಣಿಯವ್ವ, ಅವರೇ ನಮ್ಮ ದಾಕ್ಷಾಯಣಿಯವ್ವ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಅಶ್ವಿನಿ ಎಂ ಪಾಟೀಲ್ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ಶರಣಾರ್ಥಿ. ನಾನು ಇವತ್ತು
ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಬಗ್ಗೆ ಕವನವನ್ನು ವಾಚಿಸಲಿದ್ದೇನೆ. ಶೀರ್ಷಿಕೆ ಶಿಕ್ಷಣದ ನಿಧಿ. ಶಿಕ್ಷಣದ ನಿಧಿ. ದೊಡ್ಡಪ್ಪ ಅಪ್ಪ ಗೋದು ತಾಯಿಯವರ ಮಡಿಲ ಸುಪುತ್ರ, ದೊಡ್ಡಪ್ಪ ಅಪ್ಪ ಗೋದು ತಾಯಿಯವರ ಮಡಿಲ ಸುಪುತ್ರ, ಶರಣಬಸಪ್ಪ ಅಪ್ಪ ಶರಣಬಸವೇಶ್ವರರ ಮಾನಸ ಪುತ್ರ. ಶರಣಬಸಪ್ಪ ಅಪ್ಪ ಶರಣಬಸವೇಶ್ವರರ ಮಾನಸ ಪುತ್ರ. 13ನೇ ವಯಸ್ಸಿಗೆ ಪೀಠವೇರಿದ ದಾಸೋಹ ರತ್ನ, 13ನೇ ವಯಸ್ಸಿಗೆ ಪೀಠವೇರಿದ ದಾಸೋಹ ರತ್ನ. ಬಾಲ್ಯದಲ್ಲಿಯೇ ತ್ರಿಕಾಲ ಪೂಜೆಯಲ್ಲಿ ಮನವು ಅರ್ಪಿತ, ಬಾಲ್ಯದಲ್ಲಿಯೇ ತ್ರಿಕಾಲ ಪೂಜೆಯಲ್ಲಿ ಮನವು ಅರ್ಪಿತ. ತಂದೆ ತಾಯಿಯವರ ನುಡಿಯ ಆಜ್ಞಾಪಾಲಕರು, ತಂದೆ ತಾಯಿಯವರ ನುಡಿಯ ಆಜ್ಞಾಪಾಲಕರು. ಇತ್ಯಾತ್ಮಕ ಭಾವವನ್ನು ರೂಢಿಸಿಕೊಂಡ ಪೂಜ್ಯರು, ಇತ್ಯಾತ್ಮಕ ಭಾವವನ್ನು ರೂಢಿಸಿಕೊಂಡ ಪೂಜ್ಯರು. ಕೊಡುವುದನ್ನೇ ಕಲಿತು ರೂಢಿಸಿಕೊಂಡ ಸಾಧಕರು, ಕೊಡುವುದನ್ನೇ ಕಲಿತು ರೂಢಿಸಿಕೊಂಡ ಸಾಧಕರು. ಭಾರತೀಯ ತತ್ವಶಾಸ್ತ್ರದಲ್ಲಿ ವೀರಶೈವ ತತ್ವ ಅಳವಡಕರು, ಭಾರತೀಯ ತತ್ವಶಾಸ್ತ್ರದಲ್ಲಿ ವೀರಶೈವ ತತ್ವ ಅಳವಡಕರು. ವೈಭೋಗದ ಜೀವನಕ್ಕೆ ಹಾಕಿದರು ಕಡಿವಾಣ, ವೈಭೋಗದ ಜೀವನಕ್ಕೆ ಹಾಕಿದರು ಕಡಿವಾಣ. ಸರಳತೆಯ ಬದುಕಿನಿಂದ ಆದರೂ ಶರಣ, ಸರಳತೆಯ ಬದುಕಿನಿಂದ ಆದರೂ ಶರಣ. ಮಾಡಿದರು ಬೃಹತ್ ಕಟ್ಟಡಗಳ ನಿರ್ಮಾಣ, ಮಾಡಿದರು ಬೃಹತ್ ಕಟ್ಟಡಗಳ ನಿರ್ಮಾಣ. ಕಲ್ಯಾಣ ಕರ್ನಾಟಕದ ಜನತೆಗೆ ನೀಡಿದರು ಶಿಕ್ಷಣ, ಕಲ್ಯಾಣ ಕರ್ನಾಟಕದ ಜನತೆಗೆ ನೀಡಿದರು ಶಿಕ್ಷಣ. 1983ರ ಮಹಾದಾಸೋಹ ಪೀಠದ ಪೀಠಾಧಿಪತಿ, 1983ರ ಮಹಾದಾಸೋಹ ಪೀಠದ ಪೀಠಾಧಿಪತಿ. ಅಪ್ಪರಿಂದ ಶರಣಬಸವೇಶ್ವರರ ವಿದ್ಯಾವರ್ಧಕ ಸಂಘದ ಪ್ರಗತಿ, ಅಪ್ಪರಿಂದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರಗತಿ. ರಾಷ್ಟ್ರಮಟ್ಟದಲ್ಲಿ ಸಂಸ್ಥೆ ಗಳಿಸಿತು ಹೆಸರು ಉನ್ನತಿ, ರಾಷ್ಟ್ರಮಟ್ಟದಲ್ಲಿ ಸಂಸ್ಥೆ ಗಳಿಸಿತು ಹೆಸರು ಉನ್ನತಿ. ಇದಕ್ಕೆಲ್ಲ ಕಾರಣ ಅಪ್ಪನವರ ಕಾಯಕ ಪ್ರಣಾಳಿಕಾ ನೀತಿ, ಇದಕ್ಕೆಲ್ಲ ಕಾರಣ ಅಪ್ಪನವರ ಕಾಯಕ ಪ್ರಣಾಳಿಕಾ ನೀತಿ. ಅಪ್ಪಾಜಿಯವರ ಕಲಾ ಸಂಸ್ಥೆಯ ಚಿತ್ರ UNOದಿಂದ ಪ್ರಶಂಸಿತ, ಅಪ್ಪಾಜಿಯವರ ಕಲಾ ಸಂಸ್ಥೆಯ ಚಿತ್ರ UNOದಿಂದ ಪ್ರಶಂಸಿತ. ಸಂಸತ್ ಭವನದಲ್ಲಿ ಬಸವಣ್ಣನವರ ಪುತ್ಥಳಿ ನಿರ್ಮಾಪಕ, ಸಂಸತ್ ಭವನದಲ್ಲಿ ಬಸವಣ್ಣನವರ ಪುತ್ಥಳಿ ನಿರ್ಮಿತ. ಕಲ್ಯಾಣ ಕರ್ನಾಟಕದ ಧರ್ಮ ಸಂಸ್ಕೃತಿಯ ಸಂಕೇತ, ಕಲ್ಯಾಣ ಕರ್ನಾಟಕದ ಧರ್ಮ ಸಂಸ್ಕೃತಿಯ ಸಂಕೇತ. ಅಪ್ಪಾಜಿಯವರಿಗೆ ದೊರೆತ ಪುರಸ್ಕಾರಗಳು ಅಗಣಿತ, ಅಪ್ಪಾಜಿಯವರಿಗೆ ದೊರೆತ ಪುರಸ್ಕಾರಗಳು ಅಗಣಿತ. ಶರಣಬಸಪ್ಪ ಅಪ್ಪನವರು ಆಧ್ಯಾತ್ಮದ ತಳಹದಿ, ಶರಣಬಸಪ್ಪ ಅಪ್ಪನವರು ಆಧ್ಯಾತ್ಮದ ತಳಹದಿ. ಛಲ ಬಿಡದೆ ಶಿಕ್ಷಣ ಕ್ಷೇತ್ರಕ್ಕೆ ಹಾಕಿದರು ಬುನಾದಿ, ಛಲ ಬಿಡದೆ ಶಿಕ್ಷಣ ಕ್ಷೇತ್ರಕ್ಕೆ ಹಾಕಿದರು ಬುನಾದಿ. ಸಂಸ್ಥೆ ಏರಿತು ವಿಶ್ವವಿದ್ಯಾಲಯ ಶಿಖರದ ತುದಿ, ಸಂಸ್ಥೆ ಏರಿತು ವಿಶ್ವವಿದ್ಯಾಲಯ ಶಿಖರದ ತುದಿ. ಅಪ್ಪನವರು ಕಲ್ಯಾಣ ಕರ್ನಾಟಕದ ಶಿಕ್ಷಣದ ನಿಧಿ, ಅಪ್ಪನವರು ಕಲ್ಯಾಣ ಕರ್ನಾಟಕದ ಶಿಕ್ಷಣದ ನಿಧಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ರೇಣುಕಾ ಕಳಸ್ಕರ್ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲ ಕನ್ನಡ ಮಾತನಾಡುವಂತಹ ಎಲ್ಲ ಮನಸ್ಸುಗಳಿಗೆ ರೇಣುಕಾ ಕಲಸ್ಕರ್ ಮಾಡುವ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಚಿರಂಜೀವಿ ದೊಡ್ಡಪ್ಪ. ಮುಕ್ಕೋಟಿ ದೇವರುಗಳ ಆಶೀರ್ವಾದ ಫಲಿಸಿ ಬಂದರು ಚಿರಂಜೀವಿ ಅವತಾರ ಧರಿಸಿ, ಮುಕ್ಕೋಟಿ ದೇವರುಗಳ ಆಶೀರ್ವಾದ ಫಲಿಸಿ ಬಂದರು ಚಿರಂಜೀವಿ ಅವತಾರ ಧರಿಸಿ. ತಂದೆ ಶರಣಬಸವ ಮಹಾಜ್ಞಾನ ಸ್ವರೂಪಿ, ತಂದೆ ಶರಣಬಸವ ಮಹಾಜ್ಞಾನಿ ಸ್ವರೂಪಿ. ತಾಯಿ ದಾಕ್ಷಾಯಿನಿ ಪುಣ್ಯರೂಪಿ, ತಾಯಿ ದಾಕ್ಷಾಯಿನಿ ಪುಣ್ಯರೂಪಿ. ಹಾಲುಗಲ್ಲದ ಕಂದ ಮಹಿಮೆ ತೋರುತ್ತಾನ, ಹಾಲುಗಲ್ಲದ ಕಂದ ಮಹಿಮೆ ತೋರುತ್ತಾನ. ಗುರು ಲಿಂಗ ಜಂಗಮಕ್ಕೆ ಸೇವೆ ಮಾಡುತ್ತಾನ, ಗುರು ಲಿಂಗ ಜಂಗಮಕ್ಕೆ ಸೇವೆ ಮಾಡುತ್ತಾನ. ಬಂದ ಭಕ್ತರಿಗೆಲ್ಲ ಆಶೀರ್ವಚನ ನೀಡುತ್ತಾನ,
ಬಂದ ಭಕ್ತರಿಗೆಲ್ಲ ಆಶೀರ್ವಚನ ನೀಡುತ್ತಾನ. ಸರಿಯಾಗಿ ಮಾತನಾಡಿ ಮೈ ಮರೆಸುತ್ತಾನ. ಸರಿಯಾಗಿ ಮಾತನಾಡಿ ಮೈ ಮರೆಸುತ್ತಾನ. 3 ವರ್ಷಕ್ಕೆ ಪಟ್ಟ ಧರಿಸಿ ಸಿದ್ಧನಾದ ಪುಟ್ಟ. 3 ವರ್ಷಕ್ಕೆ ಪಟ್ಟ ಧರಿಸಿ ಸಿದ್ಧನಾದ ಪುಟ್ಟ. ವೀರಶೈವ ಧರ್ಮಕ್ಕೆ ದಾರಿ ದೀಪವಾಗಿ ಬಿಟ್ಟ. ವೀರಶೈವ ಧರ್ಮಕ್ಕೆ ದಾರಿ ದೀಪವಾಗಿ ಬಿಟ್ಟ. ಸಾಧು ಸಂತ ಪುಣ್ಯ ಪುರುಷರ ಸೇವೆಯ ಬಂಟ. ಸಾಧು ಸಂತ ಪುಣ್ಯ ಪುರುಷರ ಸೇವೆಯ ಬಂಟ. ಬಾಲ್ಯತನವನ್ನೆಲ್ಲ ಗುರು ಹಿರಿಯರಿಗೆ ಮೀಸಲಿಟ್ಟ. ಬಾಲ್ಯತನವನ್ನೆಲ್ಲ ಗುರು ಹಿರಿಯರಿಗೆ ಮೀಸಲಿಟ್ಟ. ಸೋದರಿಯರಿಗೆಲ್ಲ ಅಕ್ಕರೆಯ ತುಂಟ ತಮ್ಮ. ಸೋದರಿಯರಿಗೆಲ್ಲ ಅಕ್ಕರೆಯ ತುಂಟ ತಮ್ಮ. ಭಕ್ತ ಜನಕ್ಕೆಲ್ಲ ಮಹಾ ದಾಸೋಹಿಯಮ್ಮ. ಭಕ್ತ ಜನಕ್ಕೆಲ್ಲ ಮಹಾ ದಾಸೋಹಿಯಮ್ಮ. ಅನ್ನದಾನ ವಿದ್ಯಾದಾನ ಇವರ ಪರಂಪರೆಯಮ್ಮ. ಅನ್ನದಾನ ವಿದ್ಯಾದಾನ ಇವರ ಪರಂಪರೆಯಮ್ಮ. ನಡೆಸಿಕೊಂಡು ಹೋಗುತ್ತೇನೆ ಅಂತಾನಲ್ಲಮ್ಮ. ನಡೆಸಿಕೊಂಡು ಹೋಗುತ್ತೇನೆ ಅಂತಾನಲ್ಲಮ್ಮ. ಪ್ರಪಂಚ ಅರಿಯದ ಹಸುಳೆ ಸುರದ್ರೂಪಿ. ಪ್ರಪಂಚ ಅರಿಯದ ಹಸುಳೆ ಸುರದ್ರೂಪಿ. ಮಹಾಜ್ಞಾನಿ ಮಹಾಸಂಪನ್ನ ಸೂಕ್ಷ್ಮಮತಿ. ಮಹಾಜ್ಞಾನಿ ಸಂಪನ್ನ ಸೂಕ್ಷ್ಮಮತಿ. ಅವರೇ ನಮ್ಮ ಚಿರಂಜೀವಿ ದೊಡ್ಡಪ್ಪ. ಶರಣರ ಹಿಂದೂ ಧರ್ಮ ಮುನ್ನಡೆಸುವ ರೇಣುಕಾಚಾರ್ಯ ಸ್ವರೂಪಿ. ಅವರೇ ನಮ್ಮ ಚಿರಂಜೀವಿ ದೊಡ್ಡಪ್ಪ. ಶಿವಶರಣರ ಹಿಂದೂ ಧರ್ಮ ಮುನ್ನಡೆಸುವ ರೇಣುಕಾಚಾರ್ಯ ರೂಪಿ. ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀ ವಿಜಯಕುಮಾರ್ ಪಾಟೀಲ್ ಸರ್ ಅವರಿಂದ ಕವಿತಾ ವಾಚನ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಬಗ್ಗೆ ಬರೆದ ಕವಿತೆ ವಾಚಿಸುವೆನು. ತದನಂತರ ಇದೊಂದು ಕನ್ನಡದ ಗೀತೆ ಹಾಡುವೆನು. ಮೊದಲನೇದು ನನ್ನ ಕವನದ ಶೀರ್ಷಿಕೆ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ. ಬೀಸುವ ಗಾಳಿ ಹರಿಯುವ ನೀರು, ಹಾರುವ ಹಕ್ಕಿ ನಿಂತಂತೆ ಮೌನ. ಬೀಸುವ ಗಾಳಿ ಹರಿಯುವ ನೀರು, ಹಾರುವ ಹಕ್ಕಿ ನಿಂತಂತೆ ಮೌನ. ಉದಯಿಸಿ ಜೀವ ಪ್ರಭೆಯಾಗಿ ಬೆಳೆದು, ಉದಯಿಸಿ ಜೀವ ಪ್ರಭೆಯಾಗಿ ಬೆಳೆದು ಅಂಧಕಾರವ ಅಳಿಸಿ ಜ್ಞಾನಾರ್ಜನೆಯ ಬಯಸಿ. ಉದಯಿಸಿ ಜೀವ ಪ್ರಭೆಯಾಗಿ ಬೆಳೆದು ಅಂಧಕಾರವ ಅಳಿಸಿ ಜ್ಞಾನಾರ್ಜನೆಯ ಬಯಸಿ. ದೊಡ್ಡಪ್ಪ ಅಪ್ಪ ಉದರದಿ ಜನಿಸಿ ದಾಸೋಹಂ ಸಂಸ್ಕೃತಿಯ ಪರಂಪರೆಯ ಉಳಿಸಿ ಬೆಳೆಸಿ. ದೊಡ್ಡಪ್ಪ ಅಪ್ಪ ಉದರದಿ ಜನಿಸಿ ದಾಸೋಹಂ ಸಂಸ್ಕೃತಿಯ ಪರಂಪರೆ ಉಳಿಸಿ ಬೆಳೆಸಿ. ಅನ್ನದಾಸೋಹದ ಜೊತೆಗೆಯೇ ಅಕ್ಷರ ದಾಸೋಹಗೈದ ಮಹಾಕ್ರಾಂತಿಕಾರಿ. ಅನ್ನದಾಸೋಹದ ಜೊತೆಗೆ ಅಕ್ಷರ ದಾಸೋಹಗೈದ ಮಹಾಕ್ರಾಂತಿಕಾರಿ. ಶಿಕ್ಷಣವೆಂಬ ಸಸಿಗೆ ಪ್ರಗತಿಪರ ನೀರೆರೆದು, ಶಿಕ್ಷಣವೆಂಬ ಸಸಿಗೆ ಪ್ರಗತಿಪರ ನೀರೆರೆದು ಕನಸು ಸಾಕಾರಗೊಳಿಸಿದ ಧೀಮಂತ ಮೂರ್ತಿ. ಶಿಕ್ಷಣವೆಂಬ ಸಸಿಗೆ ಪ್ರಗತಿಪರ ನೀರೆರೆದು ಕನಸು ಸಾಕಾರಗೊಳಿಸಿದ ಧೀಮಂತ ಮೂರ್ತಿ. ಬಾನೆತ್ತರದ ಬಾಹು ತೇಜೋಮಯ ಮುಖ. ಬಾನೆತ್ತರದ ಬಾಹು ತೇಜೋಮಯ ಮುಖ. ಕರುಣಾರಸದ ಕಣ್ಣು. ಮಹತ್ಸಾಧನೆಯ ಕೈಗಳು. ಪೂಜ್ಯ ಶರಣ ಬಸವಪ್ಪ ಅಪ್ಪಾಜಿಯ ಜ್ಞಾನದ ಚಿಜ್ಯೋತಿ. ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯ ಜ್ಞಾನ ಚಿಜ್ಯೋತಿ ದಶ ದಿಕ್ಕಿಗೆ ಬೆಳಕಾಗಿ ಮನೆ ಮನಗಳ ಬೆಳಗುತ್ತಿಹುದು. ಅರಿವು ಆಚಾರ ವಿಚಾರಕ್ಕೆ ಶಕ್ತಿ ನೀವೇ. ಅರಿವು ಆಚಾರ ವಿಚಾರಕ್ಕೆ ಶಕ್ತಿ ನೀವೇ. ನಿಮಗೊಂದು ನನ್ನಯ ಭಕ್ತಿಪೂರ್ವಕ ನಮನ. ನನ್ನ ಇದೊಂದು ಕನ್ನಡ ಅನ್ನೋ ಶೀರ್ಷಿಕೆ ಕವಿತೆ ಹಾಡಿನ ರೂಪದಲ್ಲಿ ಹಾಡಿ ತೋರಿಸುವೆನು. ಕನ್ನಡ ಭಾಷೆಯ ಬಗ್ಗೆ ಇರುವ ಅಭಿಮಾನ ಗೌರವಪೂರ್ವಕವಾಗಿ ಬರೆದ ಈ ಗೀತೆ. ಕನ್ನಡ ಶೀರ್ಷಿಕೆ ಕನ್ನಡ. ಆಡೋ ಭಾಷೆ ನುಡಿಯುವ ಮಾತು ಮಾತೃಭಾಷೆ ಕನ್ನಡ. ಕನ್ನಡ ನಮ್ಮ ನಾಡು ಕನ್ನಡ. ಆಡೋ ಭಾಷೆ ನುಡಿಯುವ ಮಾತು ಮಾತೃಭಾಷೆ ಕನ್ನಡ. ಕನ್ನಡ ನಮ್ಮ ನಾಡು ಕನ್ನಡ. ಕೈಯ ಹಿಡಿದು ನಮ್ಮ ಬೆಳೆಸಿ ಕೀರ್ತಿ ತಂದ ಕನ್ನಡ.
ಕನ್ನಡ ಕನ್ನಡ ನಮ್ಮ ಕಾಯುವ ಕನ್ನಡ, ಕೈಯ ಹಿಡಿದು ನಮ್ಮ ಬೆಳೆಸಿ ಕೀರ್ತಿ ತಂದ ಕನ್ನಡ. ಕನ್ನಡ ಕನ್ನಡ ನಮ್ಮ ಕಾಯುವ ಕನ್ನಡ, ಧಮನಿ ಧಮನಿ ಕಣಕಣದಲು ಹರಿವ ರಕ್ತ ಕನ್ನಡ. ಕನ್ನಡ ಕನ್ನಡ ನಮ್ಮ ದೈವ ಕನ್ನಡ, ಧಮನಿ ಧಮನಿ ಕಣಕಣದಲು ಹರಿವ ರಕ್ತ ಕನ್ನಡ. ಕನ್ನಡ ಕನ್ನಡ ನಮ್ಮ ದೈವ ಕನ್ನಡ, ಮಿಡಿವ ಹೃದಯ ನುಡಿವ ಮನಸ್ಸು ಭಾಷೆದೆಷ್ಟು ಸುಂದರ. ಕನ್ನಡ ಕನ್ನಡ ಚೆಲುವು ನಮ್ಮ ಕನ್ನಡ, ಮಿಡಿವ ಹೃದಯ ನುಡಿವ ಮನಸ್ಸು ಭಾಷೆದೆಷ್ಟು ಸುಂದರ. ಕನ್ನಡ ಕನ್ನಡ ಚೆಲುವು ನಮ್ಮ ಕನ್ನಡ, ಪಂಪರನ್ನ ಪೊನ್ನ ಬರೆದ ಸಾಹಿತ್ಯವೆಲ್ಲ ಕನ್ನಡ. ಕನ್ನಡ ಕನ್ನಡ ನಮ್ಮ ನಾಡದೇವಿ ಕನ್ನಡ, ಪಂಪರನ್ನ ಪೊನ್ನ ಬರೆದ ಸಾಹಿತ್ಯವೆಲ್ಲ ಕನ್ನಡ. ಕನ್ನಡ ಕನ್ನಡ ನಮ್ಮ ನಾಡದೇವಿ ಕನ್ನಡ, ಕುವೆಂಪು ಬೇಂದ್ರೆ ಮಾಸ್ತಿ ಶ್ರೀ ವಿಜಯ ಕೊಡುಗೆ ಕೊಟ್ಟ ಕನ್ನಡ. ಕನ್ನಡ ಕನ್ನಡ ನಮ್ಮ ಆಸ್ತಿ ಕನ್ನಡ, ಕುವೆಂಪು ಬೇಂದ್ರೆ ಮಾಸ್ತಿ ಶ್ರೀ ವಿಜಯ ಕೊಡುಗೆ ಕೊಟ್ಟ ಕನ್ನಡ. ಕನ್ನಡ ಕನ್ನಡ ನಮ್ಮ ಆಸ್ತಿ ಕನ್ನಡ, ಕುಮಾರವ್ಯಾಸ ರಾಘವಾಂಕ ಬಿತ್ತಿ ಬೆಳೆದ ಕನ್ನಡ. ಕೈಯ ತುತ್ತು ಕನ್ನಡ, ಕನ್ನಡ ಕನ್ನಡ ನಾಡ ಸಿರಿ ಕನ್ನಡ, ಕುಮಾರವ್ಯಾಸ ರಾಘವಾಂಕ ಬಿತ್ತಿ ಬೆಳೆದ ಕನ್ನಡ. ಕೈಯ ತುತ್ತು ಕನ್ನಡ, ಕನ್ನಡ ಕನ್ನಡ ನಾಡ ಸಿರಿ ಕನ್ನಡ, ಮಮತೆ ಕರುಣೆ ತುಂಬಿ ನಿಂತ ತಾಯಿ ಅಂಥ ಕರುಣೆ ಕನ್ನಡ. ಕನ್ನಡ ಕನ್ನಡ ನಮ್ಮ ಜೀವನಾಡಿ ಕನ್ನಡ, ಮಮತೆ ಕರುಣೆ ತುಂಬಿ ನಿಂತ ತಾಯಿ ಅಂಥ ಕರುಣೆ ಕನ್ನಡ. ಕನ್ನಡ ಕನ್ನಡ ನಮ್ಮ ಜೀವನಾಡಿ ಕನ್ನಡ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಆತ್ಮೀಯ ಗೆಳೆಯರಾದ ಶಿವರಾಜ್ ಶಾಸ್ತ್ರಿ ಹಿರೂರ್ ಸರ್ಗೆ ವಂದಿಸಿ, ತಮಗೆಲ್ಲರೂ ವಂದಿಸಿ ನನ್ನ ವಿರಾಮ ಕೊಡೋದು. ಧನ್ಯವಾದಗಳು ಸರ್. ಈಗ ಶ್ರೀ ಮೋಹನ್ ಕಟ್ಟಿಮನಿ ಸರ್ ಅವರಿಂದ ಕವಿತಾ ವಾಚನ. ಮುಂದಿನ ತಯಾರಿ ಶ್ರೀ ಶಿವರಾಜ್ ಬಿರ್ಬಿಟ್ಟಿ ಸರ್. ಕವನದ ಶೀರ್ಷಿಕೆ ಕನ್ನಡಮ್ಮನ ಕರಾಳ ಭವಿಷ್ಯ. ಕರ್ನಾಟಕ ರಾಜ್ಯೋತ್ಸವದ ಮುನ್ನಾದಿನ ಗಡದ್ದಾಗಿ ಉಂಡು ಮಲಗಿದ ನನಗೆ ಅರಗಳಿಗೆಯಲ್ಲಿಯೇ ಪ್ರಗಾಢ ನಿದ್ರೆ, ಅಕರಾಳ ವಿಕರಾಳ ಬಹುಭೀಕರ ಸ್ವಪ್ನ. ಒಮ್ಮೆಲೆ ಕೇಳಿಬಂದ ಕನ್ನಡ ಕಂದಮ್ಮನ ಆಕ್ರಂದನ, ಸುಳಿದೆಗೆದು ಬೆಳೆದ ವಿಕಾರದನಿಯ ಅನುರಣನ. ಕಾವೇರಿಯಿಂದ ಗೋದಾವರಿಯವರೆಗೆ ಭುಗಿಲೆದ್ದ ಆಕ್ರೋಶದ ಅಳಲಿನ ಜ್ವಾಲೆಗಳು. ಆಕ್ರಂದಿಸುತ್ತಿದ್ದ ಕಂದನ ಬಳಿ ಸಾರಿ ಕರುಣೆಯಿಂದ ಕೇಳಿದೆ, ಯಾಕಿಷ್ಟು ಅಳಲು ಆಕ್ರಂದನ? ಚೀರಾಟದ ಚೀತ್ಕಾರ ಒಡನೆ ನುಡಿದ ಕಂದ. ಹಿಂದಿ ಸಂಸ್ಕೃತದ ಪೂತನಿ ಮಲತಾಯಿಯರ ಮೊಲೆಗಳಿಂದ ಹರಿದು ಬರುತ್ತಿರುವ ಹಾಲೆಂಬ ಹಾಲಾಹಲ ನನ್ನ ಜೀವಕ್ಕೆ ಕಂಟಕವಾಗಿ ಕಾಡುತ್ತಿದೆ. ನಾನು ಕೂಡಲೇ ಕನ್ನಡಕ್ಕೆ ಜೀವ ತುಂಬಿ ಸಂರಕ್ಷಿಸಿದ ಆದಿಕವಿ ಪಂಪ, ಸಕಲ ಶರಣರ ನೇತಾರ ಬಸವ, ಜನ್ನ ರನ್ನ ಪೊನ್ನ ಕನ್ನಡದ ಕಟ್ಟಾಳುಗಳನ್ನು ಕೂಗಿ ಕರೆದೆ. ಭರದಿಂದ ಬಂದ ಅವರೆಲ್ಲ ಹಿಂದಿ ಸಂಸ್ಕೃತದ ಪೂತನಿ ಹಾಲಾಹಲಕ್ಕೆ ಒಡ್ಡು ಕಟ್ಟುವ ದಂದುಗಕ್ಕಾಗಿ ಟೊಂಕ ಕಟ್ಟಿದರು. ಕನ್ನಡಮ್ಮನ ಕಾಪಾಡುವುದಕ್ಕಾಗಿ ಭದ್ರಕೋಟೆ ಕಟ್ಟಿ ಒಳಗೊಂದು ಅರಮನೆ ನಿರ್ಮಿಸುವ ಆಶ್ವಾಸನೆ ನೀಡಿದರು. ಆದರೂ ಕನ್ನಡ ಕಂದನ ಆಕ್ರಂದನ ನಿಲ್ಲಲಿಲ್ಲ. ಎಲ್ಲಿಂದಲೂ ಬಿರಬಿರನೆ ಧಾವಿಸಿ ಬಂದ ಇಂಗ್ಲೀಷ್ ಶೂಟುಧಾರಿಯೊಬ್ಬ ಮುಖ ಸಿಂಡರಿಸಿ ಕೇಳಿದನು, ಈಗ ಅರಮನೆಯಿಂದ ಏನು ಪ್ರಯೋಜನ? ಕನ್ನಡದಿಂದ ಅದ್ಯಾವ ಲಾಭ? ಕನ್ನಡಮ್ಮನ ಅರಮನೆಯನ್ನು ಸ್ಟಾರ್ ಹೋಟೆಲ್ ಮಾಡಿ ಇಂಗ್ಲೀಷಿಗೆ ಪ್ರಥಮ ಸ್ಥಾನ ನೀಡಿ ವ್ಯವಹಾರ ಕುದಿಸಿಕೊಂಡರೆ ಲಾಭವೋ ಲಾಭ. ರೊಚ್ಚಿಗೆದ್ದ ಕನ್ನಡದ ಕಂದನ ಆಕ್ರೋಶ ಸ್ಫೋಟಿಸಿತು. ಢಮಾರ್ ಎಂಬ ಶಬ್ದಕ್ಕೆ ಕನಸು ಒಡೆಯಿತು. ಕಣ್ತೆರೆದು ನೋಡಿದೆ, ಟಿವಿಯಲ್ಲಿ ಹಿಂದಿ ಪ್ರೇಮಿ, ಸಂಸ್ಕೃತ ವ್ಯಾಮೋಹಿ, ಇಂಗ್ಲೀಷ್ ಪ್ರಿಯ ಸಂಸ್ಕೃತಿ ಸಚಿವರು ಕನ್ನಡ ರಾಜ್ಯೋತ್ಸವದ ಮಹತ್ವ ಕುರಿತು ಭಾಷಣ ಕೊರೆಯುತ್ತಿದ್ದರು. ಬಾಯಲ್ಲಿ ನೀರೂರಿ ವಾಕರಿಕೆಯ ಅನಿಸಿಕೆ ಉಮ್ಮಳಿಸಿದ್ದೇ ತಡ ಎದ್ದು ಹೋಗಿ ವಾಂತಿಸಿದೆ. ಕನ್ನಡಮ್ಮನ ಕರಾಳ ಭವಿಷ್ಯ ನೆನೆದು ಮಮ್ಮಲ ಮರುಗಿದೆ. ಕನ್ನಡದ ಕಾಜಾಣ ಗಿಳಿ ಗೊರವಂಕಗಳೂ ಇಂಗ್ಲೀಷ್ ಗಳುಪುವುದನ್ನು ಕಂಡು ಹುಚ್ಚೆದ್ದು ರೊಚ್ಚಿನಿಂದ ಕಿರುಚಾಡಿದೆ. ಕನ್ನಡದ ಕಾಜಾಣ ಗಿಳಿ ಗೊರವಂಕಗಳು ಇಂಗ್ಲೀಷ್ ಗಳುಪುವುದನ್ನು ಕಂಡು ಹುಚ್ಚೆದ್ದು ರೊಚ್ಚಿನಿಂದ ಕಿರುಚಾಡಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು ಸರ್. ಈಗ CS ಮಾಲಿಪಾಟೀಲ್ ಸರ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ಶರಣಾರ್ಥಿಗಳು. ಈ ಕನ್ನಡ ನಾಡು ಇದು ಸುಂದರ ನೋಡು, ಈ ಕನ್ನಡ ನಾಡು ಇದು ಸುಂದರ ನೋಡು, ಕಲೆ ಸಂಸ್ಕೃತಿಯ ಬೀಡು, ಕಲೆ ಸಂಸ್ಕೃತಿಯ ಬೀಡು, ಕನ್ನಡ ಕನ್ನಡ ಈ ನಾಡು ಕನ್ನಡ, ಕನ್ನಡ ಕನ್ನಡ ಈ ನಾಡು ಕನ್ನಡ. ವಿಜಯನಗರದ ವೀರರ ನಾಡು, ಬಾದಾಮಿ ಪಟ್ಟದಕಲ್ಲು ಐಹೊಳೆ ನೋಡು, ವಿಜಯನಗರದ ವೀರರ ನಾಡು, ಬಾದಾಮಿ ಪಟ್ಟದಕಲ್ಲು ಐಹೊಳೆ ನೋಡು, ರಾಣಿ ಚೆನ್ನಮ್ಮನ ಶೌರ್ಯದ ನಾಡು, ರಾಣಿ ಚೆನ್ನಮ್ಮನ ಶೌರ್ಯದ ನಾಡು, ಒನಕೆ ಓಬವ್ವನ ಭವ್ಯ ನಾಡು, ನಾಡು ಕನ್ನಡ ಇದು ಸುಂದರ ನೋಡು. ಶಿಲ್ಪಕಲೆಯ ಬೇಲೂರು ಬೀಡು, ನಾಟ್ಯ ಶಾಂತಲೆಯ ಹಳೆಬೀಡು ನೋಡು, ಶಿಲ್ಪಕಲೆಯ ಬೇಲೂರು ಬೀಡು, ನಾಟ್ಯ ಶಾಂತಲೆಯ ಹಳೆಬೀಡು ನೋಡು, ಮಲೆನಾಡ ಹೆಣ್ಣಿನ ಸೊಬಗನು ನೋಡು, ಮಲೆನಾಡ ಹೆಣ್ಣಿನ ಸೊಬಗನು ನೋಡು, ಧರೆಗಿಳಿವ ಜೋಗದ ವೈಭವ ನೋಡು, ನಾಡು ಕನ್ನಡ ಇದು ಸುಂದರ ನೋಡು, ಈ ಕನ್ನಡ ನಾಡು. ಕೋಲಾರ ಚಿನ್ನದ ಗಣಿಯನ್ನು ನೋಡು, ಕಲ್ಲಿನ ಗಣಿ ಕಲ್ಬುರ್ಗಿಯ ನೋಡು, ಕೋಲಾರ ಚಿನ್ನದ ಗಣಿಯನ್ನು ನೋಡು, ಕಲ್ಲಿನ ಗಣಿ ಕಲ್ಬುರ್ಗಿಯ ನೋಡು, ವಿಜಯಪುರ ಗೋಳಗುಮ್ಮಟವನ್ನು ನೋಡು, ವಿಜಯಪುರ ಗೋಳಗುಮ್ಮಟವನ ನೋಡು, ಪಕ್ಷಿಧಾಮ ರಂಗನ ತಿಟ್ಟು ನೋಡು, ನೋಡು ಕನ್ನಡ ಇದು ಸುಂದರ ನೋಡು, ಈ ಕನ್ನಡ ನಾಡು. ಕೃಷ್ಣದೇವರಾಯನ ಆಳಿದ ನಾಡು, ಸಂಗೊಳ್ಳಿ ರಾಯಣ್ಣನು ಜನಿಸಿದ ಬೀಡು, ಕೃಷ್ಣದೇವರಾಯನ ಆಳಿದ ನಾಡು, ಸಂಗೊಳ್ಳಿ ರಾಯಣ್ಣನು ಜನಿಸಿದ ಬೀಡು, ಕುವೆಂಪು ವಿಶ್ವೇಶ್ವರರ ಪಡೆದಿಹ ನಾಡು, ಕುವೆಂಪು ವಿಶ್ವೇಶ್ವರರ ಪಡೆದಿಹ ನಾಡು, ಸಂಗೀತ ಗಾಯಕರುದಿಸಿದ ನಾಡು, ನಾಡು ಕನ್ನಡ ಇದು ಸುಂದರ ನೋಡು, ಈ ಕನ್ನಡ ನಾಡು. ಬೆಂಗಳೂರಿನ ವಿಧಾನಸೌಧವ ನೋಡು, ಮೈಸೂರು ಒಡೆಯರ ಅರಮನೆ ನೋಡು, ಬೆಂಗಳೂರು ವಿಧಾನಸೌಧವ ನೋಡು, ಮೈಸೂರು ಒಡೆಯರ ಅರಮನೆ ನೋಡು, ಕನ್ನಂಬಾಡಿಯ ಕಟ್ಟಡ ನೋಡು, ಕನ್ನಂಬಾಡಿಯ ಕಟ್ಟಡ ನೋಡು, ಚಾಮುಂಡಿ ದೇವಿಯ ದರ್ಶನ ಮಾಡು, ನಾಡು ಕನ್ನಡ ಇದು ಸುಂದರ ನೋಡು, ಈ ಕನ್ನಡ ನಾಡು ಇದು ಸುಂದರ ನೋಡು. ಕಲೆ ಸಂಸ್ಕೃತಿಯ ಬೀಡು, ಕಲೆ ಸಂಸ್ಕೃತಿಯ ಬೀಡು, ಕನ್ನಡ ಕನ್ನಡ ಈ ನಾಡು ಕನ್ನಡ, ಈ ನಾಡು ಕನ್ನಡ, ಈ ನಾಡು ಕನ್ನಡ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಕುಮಾರ್ ಚೇತನ್ ಪೂಜಾರಿ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಶರಣರ ವಿಶ್ವವಿದ್ಯಾಲಯ. ಬಾನಿಗೆ ಬೇಕು ಬೆಳದಿಂಗಳ ನಗು, ಭೂಮಿಗೆ ಬೇಕು ತಂಗಾಳಿಯ ನಗು, ಬಾನಿಗೆ ಬೇಕು ಬೆಳದಿಂಗಳ ನಗು, ಭೂಮಿಗೆ ಬೇಕು ತಂಗಾಳಿಯ ನಗು, ನೀರಿಗೆ ಬೇಕು ಅಲೆಗಳ ನಗು, ನಮ್ಮ ಶರಣರ ಸಂಸ್ಥಾನಕ್ಕೆ ಬೇಕು ಶಿಕ್ಷಣದ ನಗು, ನಮ್ಮ ಶರಣರ ಸಂಸ್ಥಾನಕ್ಕೆ ಬೇಕು ಶಿಕ್ಷಣದ ನಗು. ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದಲ್ಲಿ, ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದಲ್ಲಿ, ನೆನಪೆಂಬ ಅಲೆಗಳಲ್ಲಿ
ಅಪ್ಪಾಜಿಯವರ ಆಶೀರ್ವಾದದಲ್ಲಿ ನೆನಪೆಂಬ ಅಲೆಗಳಲ್ಲಿ ಅಪ್ಪಾಜಿಯವರ ಆಶೀರ್ವಾದದಲ್ಲಿ ಚಿರುಕಾಲ ಮಿನುಗುತ್ತಿರಲಿ ಶರಣರ ವಿಶ್ವವಿದ್ಯಾಲಯ. ಚಿರುಕಾಲ ಮಿನುಗುತ್ತಿರಲಿ ಶರಣರ ವಿಶ್ವವಿದ್ಯಾಲಯ. ಮೋಡವಿಲ್ಲದೆ ಮಳೆಯಿಲ್ಲ, ಮೋಡವಿಲ್ಲದೆ ಮಳೆಯಿಲ್ಲ, ಪ್ರೀತಿ ಇಲ್ಲದೆ ಮನುಷ್ಯರಿಲ್ಲ. ಮೋಡವಿಲ್ಲದೆ ಮಳೆಯಿಲ್ಲ, ಪ್ರೀತಿ ಇಲ್ಲದೆ ಮನುಷ್ಯರಿಲ್ಲ. ಗುರುಗಳು ಇಲ್ಲದೆ ಶಿಷ್ಯರಿಲ್ಲ. ಹಾಗೆ ಶರಣಬಸವೇಶ್ವರ ಅಪ್ಪನವರು ಇಲ್ಲದಿದ್ದರೆ ಕಲ್ಯಾಣ ಕರ್ನಾಟಕಕ್ಕೆ ಶಿಕ್ಷಣವಿಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಶಿಕ್ಷಣವಿಲ್ಲ. ಹೂವಿಗೆ ಮುಳ್ಳೆ ಕಾವಲು, ಕಣ್ಣಿಗೆ ರೆಪ್ಪೆ ಕಾವಲು. ಹೂವಿಗೆ ಮುಳ್ಳೆ ಕಾವಲು, ಕಣ್ಣಿಗೆ ರೆಪ್ಪೆ ಕಾವಲು. ಹೃದಯಕ್ಕೆ ದೇಹ ಕಾವಲು, ದೇಹಕ್ಕೆ ಬಟ್ಟೆ ಕಾವಲು. ಹೃದಯಕ್ಕೆ ದೇಹ ಕಾವಲು, ದೇಹಕ್ಕೆ ಬಟ್ಟೆ ಕಾವಲು. ಶರಣರ ನಾಡಿಗೆ ಶಿಕ್ಷಣವೇ ಕಾವಲು. ಅವರೇ ಶಿಕ್ಷಣದ ಕ್ರಾಂತಿ ಅಪ್ಪಾಜಿ, ಅವರೇ ಶಿಕ್ಷಣದ ಕ್ರಾಂತಿ ಅಪ್ಪಾಜಿ. ಬಣ್ಣದ ಕನಸಿಗೆ ರೆಕ್ಕೆ ಕಟ್ಟಲು ಕಲ್ಲು ಮುಳ್ಳು ಹಾದಿ ತುಳಿದು. ಬಣ್ಣದ ಕನಸಿಗೆ ರೆಕ್ಕೆ ಕಟ್ಟಲು ಕಲ್ಲು ಮುಳ್ಳು ಹಾದಿ ತುಳಿದು. ಕಲ್ಯಾಣದ ಮಕ್ಕಳಿಗೆ ವಿದ್ಯೆ ಅಭ್ಯಾಸಕ್ಕಾಗಿ, ಕಲ್ಯಾಣದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣವನ್ನು ತಂದು ಹೆಜ್ಜೆ ಹಾಕಿದ ಸಾಧನೆ ಶರಣರ ಸಂಸ್ಥಾನವೇ ಕಾರಣ, ಶರಣರ ಸಂಸ್ಥಾನವೇ ಕಾರಣ. ನೀರಿಗಿಂತ ಹಾಲು ಮಧುರ, ಹಾಲಿಗಿಂತ ಜೇನು ಮಧುರ. ನೀರಿಗಿಂತ ಹಾಲು ಮಧುರ, ಹಾಲಿಗಿಂತ ಜೇನು ಮಧುರ. ಜೇನಿಗಿಂತ ಅಮೃತ ಮಧುರ, ಜೇನಿಗಿಂತ ಅಮೃತ ಮಧುರ. ಆ ಅಮೃತವೇ ಶರಣರ ಅನ್ನದಾಸೋಹ, ಆ ಅಮೃತವೇ ಶರಣರ ಅನ್ನದಾಸೋಹ. ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಮಹಾಮನೆಯಲ್ಲಿ. ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಮಹಾಮನೆಯಲ್ಲಿ. ಮಹಾಮನೆ ಇರುವುದು ಕಲಬುರ್ಗಿಯಲ್ಲಿ, ಮಹಾಮನೆ ಇರುವುದು ಕಲಬುರ್ಗಿಯಲ್ಲಿ. ಕಲಬುರ್ಗಿ ಇರುವುದು ಕರ್ನಾಟಕದಲ್ಲಿ, ಕಲಬುರ್ಗಿ ಇರುವುದು ಕರ್ನಾಟಕದಲ್ಲಿ. ನಾವೆಲ್ಲರೂ ಇರುವುದು ಶರಣರ ವಿಶ್ವವಿದ್ಯಾಲಯದಲ್ಲಿ, ನಾವೆಲ್ಲರೂ ಇರುವುದು ಶರಣರ ವಿಶ್ವವಿದ್ಯಾಲಯದಲ್ಲಿ. ಆಡಿಕೊಂಡವನ ಮುಂದೆ IAS ಆಗಿ ಬಾ, ಕೀಳಾಗಿ ಕಂಡವನ ಮುಂದೆ KS ಆಗಿ ಬಾ. ಆಡಿಕೊಂಡವನ ಮುಂದೆ IAS ಆಗಿ ಬಾ, ಕೀಳಾಗಿ ಕಂಡವನ ಮುಂದೆ KS ಆಗಿ ಬಾ. ನಿಮ್ಮನ್ನು ನೋಡಿ ಗರ್ಗುರ್ ಎಂದವರ ಮುಂದೆ ಗುರುವಾಗಿ ಬಾ, ನಿಮ್ಮನ್ನು ನೋಡಿ ಪೋಲಿ ಎಂದವರ ಮುಂದೆ ಪೊಲೀಸ್ ಆಗಿ ಬಾ. ನಿಮ್ಮನ್ನು ನೋಡಿ ಗರ್ಗುರ್ ಎಂದವರ ಮುಂದೆ ಗುರುವಾಗಿ ಬಾ, ನಿಮ್ಮನ್ನು ನೋಡಿ ಪೋಲಿ ಎಂದವರ ಮುಂದೆ ಪೊಲೀಸ್ ಆಗಿ ಬಾ. ಒಟ್ಟಿನಲ್ಲಿ ತಂದೆ ತಾಯಿಗೆ ಒಳ್ಳೆಯ ಮಗ, ಒಳ್ಳೆಯ ಮಗಳಾಗಿ ಬಾ ಎಂದು ಶರಣಬಸವೇಶ್ವರರವರ ಆಶೀರ್ವಾದ ರೂಪವಾಗಿದೆ ಎಂದು ಶರಣಬಸವೇಶ್ವರವರ ಆಶೀರ್ವಾದ ರೂಪವಾಗಿದೆ. ಧನ್ಯವಾದಗಳು. ಇವರು ಚೇತನ್ ಅವರು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ BA ಪ್ರಥಮ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಕುಮಾರಿ ಆಶಾರಾಣಿಯವರಿಂದ ಕವಿತಾ ವಾಚನ. ಇವರ ಆಶಾರಾಣಿಯವರು ಗೋದುತಾಯಿ ಡಿಗ್ರಿ ಕಾಲೇಜಿನಲ್ಲಿ ಇಲ್ಲಿ ಓದ್ತಾ ಇದ್ದಾರೆ. ಗೋದುತಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಸದಾ ಕನ್ನಡವೇ ನಮ್ಮ ಪ್ರಾಣ ಎನ್ನುತ್ತಾರೆ ಇವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಕನ್ನಡವೇ ನನ್ನ ಉಸಿರು. ಹೆಮ್ಮೆಯ ಭಾಷೆ ನನ್ನ ತಾಯಿ ಭಾಷೆ, ಹೆಮ್ಮೆಯ ಭಾಷೆ ನನ್ನ ತಾಯಿ ಭಾಷೆ. ಎಷ್ಟೊಂದು ಸೊಗಸಾಗಿದೆ ನೋಡೊಮ್ಮೆ, ಎಷ್ಟೊಂದು ಸೊಗಸಾಗಿದೆ ನೋಡೊಮ್ಮೆ. ಎಷ್ಟೊಂದು ಶ್ರೀಮಂತವಾಗಿದೆ ತಿಳಿಯೊಮ್ಮೆ, ಎಷ್ಟೊಂದು ಶ್ರೀಮಂತವಾಗಿದೆ ತಿಳಿಯೊಮ್ಮೆ. ಎಷ್ಟೊಂದು ಪವಿತ್ರವಾಗಿದೆ ಅರಿಯೊಮ್ಮೆ. ಅದೇ ನನ್ನ ಹೆಮ್ಮೆಯ ತಾಯಿ ಭಾಷೆ ಕನ್ನಡ ಭಾಷೆ. ಅದುವೇ ನನ್ನ ಹೆಮ್ಮೆಯ ತಾಯಿ ಭಾಷೆ ಕನ್ನಡ ಭಾಷೆ. ಕಸಿದುಕೊಳ್ಳಲು ಸಾಧ್ಯವಾಗದ ಭಾಷೆ, ಕಸಿದುಕೊಳ್ಳಲು ಸಾಧ್ಯವಾಗದ ಭಾಷೆ. ಎಂದೆಂದಿಗೂ ಮರೆಯಲು ಸಾಧ್ಯವಾಗದ ಭಾಷೆ, ಎಂದೆಂದಿಗೂ ಮರೆಯಲು ಸಾಧ್ಯವಾಗದ ಭಾಷೆ. ಸೂರ್ಯಚಂದ್ರ ಇರುವವರೆಗೂ ಅಳಿದು ಹೋಗಲಾರದ ಭಾಷೆ, ಸೂರ್ಯಚಂದ್ರ ಇರುವವರೆಗೂ ಅಳಿದು ಹೋಗಲಾರದ ಭಾಷೆ. ನಾನು ಹೃದಯದಲ್ಲಿ ಇಟ್ಟು ಪೂಜಿಸುವ ಭಾಷೆ, ಅದುವೇ ನನ್ನ ಕನ್ನಡ ಭಾಷೆ, ಅದುವೇ ನನ್ನ ಕನ್ನಡ ಭಾಷೆ. ಒಂದೇ ಪದಕ್ಕೆ ವಿವಿಧ ಅರ್ಥ ಕೊಡುವ ಭಾಷೆ, ಒಂದೇ ಪದಕ್ಕೆ ವಿವಿಧ ಅರ್ಥ ಕೊಡುವ ಭಾಷೆ. ಆ ತಾಯಿ ಭಾರತ ಮಾತೆ ಕಲಿಸಿಕೊಟ್ಟ ಭಾಷೆ, ಆ ತಾಯಿ ಭಾರತ ಮಾತೆ ಕಲಿಸಿಕೊಟ್ಟ ಭಾಷೆ. ತಾಯಿ ಹಾಡುವ ಜೋಗುಳದ ಭಾಷೆ, ತಾಯಿ ಹಾಡುವ ಜೋಗುಳ ಭಾಷೆ. ಅಮ್ಮ ಎಂದು ಕೂಗುವ ಮಗುವಿನ ಭಾಷೆ, ಅಮ್ಮ ಎಂದು ಕೂಗುವ ಮಗುವಿನ ಭಾಷೆ. ಅದುವೇ ನಮ್ಮ ಕನ್ನಡ ಭಾಷೆ, ಅದುವೇ ನಮ್ಮ ಕನ್ನಡ ಭಾಷೆ. ಸಾಗರದಷ್ಟು ವಿಶಾಲವಾಗಿದೆ ಭಾಷೆ, ಸಾಗರದಷ್ಟು ವಿಶಾಲವಾಗಿದೆ ಭಾಷೆ. ಸಮುದ್ರದಷ್ಟು ಆಳವಾಗಿದೆ ನಮ್ಮ ಭಾಷೆ, ಸಮುದ್ರದಷ್ಟು ಆಳವಾಗಿದೆ ನಮ್ಮ ಭಾಷೆ. ಆಕಾಶದಷ್ಟು ಅಗಲವಿರುವುದು ನಮ್ಮ ಕನ್ನಡ ಭಾಷೆ, ಆಕಾಶದಷ್ಟು ಅಗಲವಿರುವುದು ನಮ್ಮ ಕನ್ನಡ ಭಾಷೆ. ಅದುವೇ ನಮ್ಮ ಕನ್ನಡ ಭಾಷೆ, ಕನ್ನಡ ಭಾಷೆ.
ಕೊನೆಯದಾಗಿ ಹೇಳುವೆನು ನಾನೊಂದು ಮಾತು, ಕೊನೆಯದಾಗಿ ಹೇಳುವೆನು ನಾನೊಂದು ಮಾತು. ಕೇಸರಿ ಬಿಳಿ ಹಸಿರು ಭಾರತ ನಮ್ಮ ಕನಸು, ಕೇಸರಿ ಬಿಳಿ ಹಸಿರು ಭಾರತ ನಮ್ಮ ಕನಸು. ಕನ್ನಡವೇ ನನ್ನ ಉಸಿರು ಎಂದು ಮತ್ತೊಮ್ಮೆ ಹೇಳುವೆನು ಆಶಾರಾಣಿ ನನ್ನ ಹೆಸರೆಂದು. ಧನ್ಯವಾದಗಳು. ಧನ್ಯವಾದಗಳು. ನಂತರ ಕುಮಾರಿ ಪಲ್ಲವಿಯವರಿಂದ ಕವಿತಾ ವಾಚನ. ಇವರು ಕುಮಾರಿ ಪಲ್ಲವಿಯವರು ಸಹ ಇಲ್ಲಿ ಗೋದುತಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ. ಗಡಿನಾಡು ಮೈಂದರಗಿ ಇವರ ಊರಿದೆ. ಆ ಮರಾಠಿ ಮತ್ತು ಕನ್ನಡ ಇವುಗಳ ನಡುವೆ ಕನ್ನಡವನ್ನು ತನ್ನ ಪ್ರಾಣದಂತೆ ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ಕನ್ನಡತಿಯಾಗಿ ಬೆಳೆಯುತ್ತಿರುವ ಪಲ್ಲವಿಯವರಿಂದ ಕವಿತಾ ವಾಚನ. ಮಹಾಮನೆಯ ತಾಯಿ ಶೀರ್ಷಿಕೆ ಅಡಿಯಲ್ಲಿ ನನ್ನ ಕವಿತಾ ವಾಚನವನ್ನು ಮಾಡುತ್ತಿದ್ದೇನೆ. ಕವನದ ಶೀರ್ಷಿಕೆ ಮಹಾಮನೆಯ ತಾಯಿ. ನಮ್ಮೆಲ್ಲರ ತಾಯಿ ಕರುಣಾಮಯಿ, ನಮ್ಮೆಲ್ಲರ ತಾಯಿ ಕರುಣಾಮಯಿ. ನಮಗೆಲ್ಲರಿಗೂ ಸ್ಫೂರ್ತಿ ಇವರು, ನಮಗೆಲ್ಲರಿಗೂ ಸ್ಫೂರ್ತಿ ಇವರು. ಎಷ್ಟೋ ಮಕ್ಕಳ ತಾಯಿ ಇವರು, ಎಷ್ಟೋ ಮಕ್ಕಳ ತಾಯಿ ಇವರು. ಕೈತುತ್ತು ನೀಡಿ ಆಶೀರ್ವದಿಸಿದವರು, ಕೈತುತ್ತು ನೀಡಿ ಆಶೀರ್ವದಿಸಿದವರು. ಸಾಕ್ಷಾತ್ ಅನ್ನಪೂರ್ಣೆಯ ರೂಪ ಇವರು, ಸಾಕ್ಷಾತ್ ಅನ್ನಪೂರ್ಣೆಯ ರೂಪ ಇವರು. ದಾಸೋಹ ಮಹಾಮನೆಗೆ ಅವ್ವ ಇವರು, ದಾಸೋಹ ಮಹಾಮನೆಗೆ ಅವ್ವ ಇವರು. ಕಲಬುರಗಿ ನಾಡಿನ ಮಾತೆ ಇವರು, ಕಲಬುರಗಿ ನಾಡಿನ ಮಾತೆ ಇವರು. ಇವರ ನಡೆಯೇ ಒಂದು ಯಶೋಗಾಥೆ, ಇವರ ನಡೆಯೇ ಒಂದು ಯಶೋಗಾಥೆ. ಈ ಅವ್ವನ ಮಕ್ಕಳು ನಾವೆಲ್ಲ, ಈ ಅವ್ವನ ಮಕ್ಕಳು ನಾವೆಲ್ಲ. ಈ ತಾಯಿಯ ಮಡಿಲಿನಲ್ಲಿ ಉದಯಿಸಿಹರು ಪುಟ್ಟ ಶರಣ, ಈ ತಾಯಿಯ ಮಡಿಲಿನಲ್ಲಿ ಉದಯಿಸಿಹರು ಪುಟ್ಟ ಶರಣ. ನಂತರದ ನಮ್ಮೆಲ್ಲರ ಆಶಾ ಕಿರಣ, ನಂತರದ ನಮ್ಮೆಲ್ಲರ ಆಶಾ ಕಿರಣ. ನಾವು ಅವ್ವಾಜಿ ಎಂದರೆ ನಮ್ಮ ಜನ್ಮವೇ ಪಾವನ, ನಾವು ಅವ್ವಾಜಿ ಎಂದರೆ ನಮ್ಮ ಜನ್ಮವೇ ಪಾವನ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪಲ್ಲವಿಯವರೇ. ನಂತರ ಕುಮಾರ್ ಪ್ರವೀಣ್ ಪರೀಟ್ ಅವರಿಂದ ಕವಿತಾ ವಾಚನ. ಇವರು ಕುಮಾರ್ ಪರೀಟ್ ಅವರು ಶರಣಬಸವೇಶ್ವರ ಕಾಮರ್ಸ್ ಕಾಲೇಜಿನ ವಾಣಿಜ್ಯ ಮಹಾವಿದ್ಯಾಲಯದ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಅವರೀಗ ತಮ್ಮ ಕವಿತೆಯನ್ನು ವಾಚಿಸ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಕಾಯಕ ಯೋಗಿಗಳು ಆಗಿರುವ ವಿದ್ಯಾಭಂಡಾರಿ ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ, ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಹಾಗೂ 9ನೇ ಪೀಠಾಧಿಪತಿಗಳು ಆಗಿರುವ ದೊಡ್ಡಪ್ಪ ಅಪ್ಪ ಅವರ ಕುರಿತು ಕವನ ವಾಚನ ಮಾಡಲು ಬಂದಿದ್ದೇನೆ. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು, ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು. ಹಾಗೆಯೇ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿ ಅಂತ ಶರಣರಿಲ್ಲದಿದ್ದರೆ, ಪೂಜ್ಯ ಶರಣಬಸವಪ್ಪ ಅಪ್ಪಾಜಿ ಅಂತ ಶರಣರಿಲ್ಲದಿದ್ದರೆ ಕಲ್ಯಾಣ ಕರ್ನಾಟಕದ ಭಾಗವೆಲ್ಲ ಅಂಧಕಾರದಿಂದ ಬಿಕ್ಕುವುದು, ಕಲ್ಯಾಣ ಕರ್ನಾಟಕದ ಭಾಗವೆಲ್ಲ ಅಂಧಕಾರದಿಂದ ಬಿಕ್ಕುವುದು. ಗಂಗೆ ಗಿರಿಗೆ ತಂಪು, ಗಂಗೆ ಗಿರಿಗೆ ತಂಪು, ಚಂದ್ರ ಲೋಕಕ್ಕೆ ತಂಪು, ಚಂದ್ರ ಲೋಕಕ್ಕೆ ತಂಪು. ಹಿರಿಮಗ ತಂದೆಗೆ ತಂಪು, ಹಿರಿಮಗ ತಂದೆಗೆ ತಂಪು. ಹಾಗೆಯೇ ದೊಡ್ಡಪ್ಪ ಅಪ್ಪಾಜಿ ನಮ್ಮ ಕಲಬುರಗಿಗೆ ನೀವು ಬಲು ತಂಪು, ದೊಡ್ಡಪ್ಪ ಅಪ್ಪಾಜಿ ನಮ್ಮ ಕಲಬುರಗಿಗೆ ನೀವು ಬಲು ತಂಪು. ಯಶೋಧ ಮಾತೆ ಆಡಿಸಿದ ಆ ಶ್ರೀಕೃಷ್ಣನಿಂದ ದ್ವಾಪರ ಯುಗ ಕಲ್ಯಾಣವಾಯಿತು, ಯಶೋಧ ಮಾತೆ ಆಡಿಸಿದ ಆ ಕಂದ ಶ್ರೀಕೃಷ್ಣನಿಂದ ದ್ವಾಪರ ಯುಗ ಕಲ್ಯಾಣವಾಯಿತು. ಹಾಗೆಯೇ ದಾಕ್ಷಾಯಿಣಿ ಅವ್ವಾಜಿ ಆಡಿಸಿದ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಅವರಿಂದ ಕಲಿಯುಗ ಕಲ್ಯಾಣವಾಯಿತು. ದಾಕ್ಷಾಯಿಣಿ ಅವ್ವಾಜಿ ಆಡಿಸಿದ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಅವರಿಂದ ಕಲಿಯುಗ ಕಲ್ಯಾಣವಾಯಿತು. ಬಂದವರು ಬಂದಂತೆ, ಬಂದವರು ಬಂದಂತೆ, ಹೋದವರು ಹೋದಂತೆ, ಹೋದವರು ಹೋದಂತೆ. ಬಿಡು ನೀ ಅವರಿವರ ಚಿಂತೆ, ಬಿಡು ನೀ ಅವರಿವರ ಚಿಂತೆ. ಬದುಕು ನೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರಂತೆ, ಬದುಕು ನೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರಂತೆ. ವಿದ್ಯಾಭಂಡಾರಿ ಆಗ್ಯಾರ ಬಡವರ ಹಸಿವು ನೀಗಿಸ್ಯಾರ, ವಿದ್ಯಾಭಂಡಾರಿ ಆಗ್ಯಾರ ಬಡವರ ಹಸಿವು ನೀಗಿಸ್ಯಾರ. ಭಕ್ತರ ಆಸೆ ಪೂರೈಸ್ಯಾರ, ಭಕ್ತರ ಆಸೆ ಪೂರೈಸ್ಯಾರ. ಹಾಗೆಯೇ ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಶಿಕ್ಷಣದ ಕ್ರಾಂತಿ ಹುಟ್ಟಿಸ್ಯಾರ, ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಶಿಕ್ಷಣದ ಕ್ರಾಂತಿ ಹುಟ್ಟಿಸ್ಯಾರ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ನಂತರ ಶ್ರೀ ಸಿದ್ದರಾಮಪ್ಪ ಮಾಲಿಪಾಟೀಲ್ ಸರ್ ಅವರಿಂದ ಕವಿತಾ ವಾಚನ. ಪೂಜ್ಯ ದೊಡ್ಡಪ್ಪ ಗೋದುತಾಯಿಯವರ ಶರಣರಿಗೆ ಕುವರನಾಗಿ ಜನಿಸಿ ಗುರುಲಿಂಗ ಜಂಗಮರನ್ನು ಪೂಜಿಸಿ MA ತತ್ವಜ್ಞಾನ ವಿದ್ಯಾಭ್ಯಾಸ ಪೂರೈಸಿ ಬಂದರು ಸಂಸ್ಥಾನದಲ್ಲಿ ಮೈಮನವಿರಿಸಿ ಪೂಜ್ಯ ಶ್ರೀ ಶರಣಬಸವಪ್ಪ ಅಪ್ಪ ಜ್ಞಾನ ದಾಸೋಹ ಅನ್ನದಾಸೋಹಗೈಯುತ ಅನುಭವ ಮಂಟಪ ರಚಿಸಿ ಕಲೆ ಸಂಸ್ಕೃತಿ ಸಾಹಿತ್ಯ ಬೆಳೆಸುತ್ತಾ ಧರ್ಮ ಸಂಸ್ಕಾರಗಳು ಅರಹುತ್ತಾ
ಪ್ರೋತ್ಸಾಹಿಸಿದರು ಕವಿ ಲೇಖಕರೆನ್ನುತ್ತರ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ. ಬಸವಣ್ಣನ ಕಂಚಿನ ಪ್ರತಿಮೆಯನ್ನು ಸಂಸತ್ ಭವನದ ಮುಂದೆ ಸ್ಥಾಪಿಸಿದ ಬಸವಣ್ಣನ ಕಂಚಿನ ಪ್ರತಿಮೆಯನ್ನು ಸಂಸತ್ ಭವನದ ಮುಂದೆ ಸ್ಥಾಪಿಸಿದ ವಾಜಪೇಯಿ ಕಲಾಮರಡುಗೂಡಿ ಲೋಕಾರ್ಪಣೆಗೊಳಿಸಿದ ಲೋಕಾರ್ಪಣೆಗೊಳಿಸಿದ ಸಂಸ್ಥಾನದ ಹೆಸರು ಗಗನಕ್ಕೇರಿಸಿದ ಕಲಬುರ್ಗಿ ಕೈಲಾಸವನ್ನೇ ಮಾಡಿದ ಧೀಮಂತರು ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪನವರು. ಪ್ರಪಂಚದಲ್ಲಿದ್ದು ಪರಮಾತ್ಮನ ಗೆದ್ದ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ. ತಾವು ಮಾಡಿದ ಕಾಯಕ ನೋಡಲು ಕಣ್ಣುಗಳೆರಡು ಸಾಲದಪ್ಪ. ದೇಶಕ್ಕೆ ತಮ್ಮ ಕಾರ್ಯ ಮಾದರಿಯಪ್ಪ. ತಾವಿಲ್ಲವೆಂಬುದೇ ನಮಗೆ ದೊಡ್ಡ ಕೊರಗು ನೋಡಪ್ಪ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ. ಮಾತೋಶ್ರೀ ದ್ರಾಕ್ಷಾಯಣಿ ಅಪ್ಪಾಜಿ ಜೊತೆ ಹೆಜ್ಜೆ ಹಾಕಿದ ಶ್ರಾವಣ ಮಾಸದಲ್ಲಿ ಶರಣರ ಪವಾಡಗಳು ಅರಿಯಬೇಕೆಂದು ಜನರ ಹಿಂಡನೆ ಬರಮಾಡಿಕೊಂಡ ಮಕ್ಕಳ ಕಲೆಗಳು ಸ್ವತಃ ವೀಕ್ಷಿಸುತ್ತಾ ಸಂಸ್ಥಾನ ಕಾರ್ಯ ಉತ್ತುಂಗಕ್ಕೇರಿಸುತ್ತಾ ಇರುವರು ಮಾತೋಶ್ರೀ ದ್ರಾಕ್ಷಾಯಣಿ. ಗಾಂಧೀಜಿಗೆ ತಾಯಿ ಪುತ್ಲಿಬಾಯಿಯಂತೆ, ನರೇಂದ್ರನಿಗೆ ತಾಯಿ ಭುವನೇಶ್ವರಿಯಂತೆ, ನರೇಂದ್ರನಿಗೆ ತಾಯಿ ಭುವನೇಶ್ವರಿಯಂತೆ, ಶಿವಾಜಿಗೆ ತಾಯಿ ಜೀಜಾಮಾತೆಯಂತೆ ಆಗಿರುವಿರಿ ಚಿರಂಜಿ ದೊಡ್ಡಪ್ಪ ಅವರ ತಾಯಿಯಾಗಿ. ಪುತ್ರನ ಸಹಿತ ಧರ್ಮ ಕಾರ್ಯದಲ್ಲಿ ಭಾಗಿ ಶರಣರ ಕೃಪೆಯಿಂದ ಹೀಗೆ ಸಾಗಿ. ದಯೆ ಧರ್ಮ ದಾಸೋಹದ ಖಣಿ ಶಿಕ್ಷಣ ಕಲೆ ಸಂಸ್ಕೃತಿಯ ಗಣಿ. ಸೋತು ಬಂದವರಿಗೆ ತಾವು ಧಣಿ. ಪೂಜ್ಯ ಅಪ್ಪ ಅವರ ಧರ್ಮದ ರಾಣಿ ಮಾತೋಶ್ರೀ ದ್ರಾಕ್ಷಾಯಣಿ ಶರಣ ಸಂಸ್ಥಾನದ ಕಣ್ಮಣಿ ಮಾತೋಶ್ರೀ ದ್ರಾಕ್ಷಾಯಣಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ಕುಮಾರಿ ಕಾದಂಬರಿಯವರಿಂದ ಕವಿತಾ ವಾಚನ. ಇವರು ಕಾದಂಬರಿಯವರು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ BA ಪ್ರಥಮ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ಕವನದ ಶೀರ್ಷಿಕೆ ಅಂದದ ನಾಡು ಚಂದದ ಬೀಡು. ಕನ್ನಡವೇ ನಮ್ಮ ಪ್ರಾಣ, ಕನ್ನಡವೇ ನಮ್ಮ ಜೀವನ, ಕನ್ನಡವೇ ನಮ್ಮ ಪ್ರಾಣ, ಕನ್ನಡವೇ ನಮ್ಮ ಜೀವನ. ಕಪ್ಪು ಮಣ್ಣಿನ ನಾಡು ವೀರ ಯೋಧರು ಜನಿಸಿದ ಬೀಡು, ಕಪ್ಪು ಮಣ್ಣಿನ ನಾಡು ವೀರ ಯೋಧರು ಜನಿಸಿದ ಬೀಡು. ಕವಿರತ್ನರು ಮಿನುಗುತ್ತಿರುವವರು ತಾರೆಯಂತೆ, ನಾವು ಆಗಬೇಕು ನೋಡ ಅವರಂತೆ. ಕವಿರತ್ನರು ಮಿನುಗುತ್ತಿರುವವರು ತಾರೆಯಂತೆ, ನಾವು ಆಗಬೇಕು ನೋಡ ಅವರಂತೆ. ಆಳಿದರು ಹಲವಾರು ಅರಸರು ಈ ನಾಡನ್ನು, ಇದು ಬೆಳೆದಿದೆ ಹಸಿರು ತುಂಬಿ ನೋಡಣ್ಣ. ಆಳಿದರು ಹಲವಾರು ಅರಸರು ಈ ನಾಡನ್ನು, ಇದು ಬೆಳೆದಿದೆ ಹಸಿರು ತುಂಬಿ ನೋಡಣ್ಣ. ಅಂಬರದಲ್ಲಿರುವರು ಸೂರ್ಯಚಂದ್ರರು, ನಾವು ಕರುನಾಡಿನ ರಕ್ಷಣೆಗೆ ಎಂದೂ ಸಿದ್ಧರು. ಅಂಬರದಲ್ಲಿ ಇರುವರು ಸೂರ್ಯಚಂದ್ರರು, ನಾವು ಕರುನಾಡಿನ ರಕ್ಷಣೆಗೆ ಎಂದೂ ಸಿದ್ಧರು. ವಸುಂಧರೆ ತೊಟ್ಟಿರುವಳು ಹಸಿರು ಸೀರೆ, ಇದನ್ನು ನೋಡಲು ಅಕ್ಕವ್ವ ಬಾರೆ. ವಸುಂಧರೆ ತೊಟ್ಟಿರುವಳು ಹಸಿರು ಸೀರೆ, ಇದನ್ನು ನೋಡಲು ಅಕ್ಕವ್ವ ಬಾರೆ. ಸ್ವರ್ಗಕ್ಕೆ ಸಮನಾಗಿರುವ ನಮ್ಮೀ ನಾಡು, ಸಂತ ಶರಣರು ಕಟ್ಟಿದ ಜ್ಞಾನದ ಗೂಡು. ಸ್ವರ್ಗಕ್ಕೆ ಸಮನಾಗಿರುವ ನಮ್ಮೀ ನಾಡು, ಸಂತ ಶರಣರು ಕಟ್ಟಿದ ಜ್ಞಾನದ ಗೂಡು. ಭುವನೇಶ್ವರಿಯ ಮಕ್ಕಳು ನಾವು, ತಾಯಿಯ ಸಿರಿ ಕಂಡು ಮರಿವೆವು ಎಲ್ಲ ನೋವು. ಭುವನೇಶ್ವರಿ ತಾಯಿಯ ಮಕ್ಕಳು ನಾವು, ತಾಯಿಯ ಸಿರಿ ಕಂಡು ಮರಿವೆವು ಎಲ್ಲ ನೋವು. ಪುಣ್ಯಕೋಟಿಗಿಂತ ವಿಶಾಲ ನಿನ್ನ ಹೃದಯ, ನಮ್ಮ ಮೇಲೆ ಸದಾ ಇರಲಿ ನಿನ್ನ ದಯ. ಪುಣ್ಯಕೋಟಿಗಿಂತ ವಿಶಾಲ ನಿನ್ನ ಹೃದಯ, ನಮ್ಮ ಮೇಲೆ ಸದಾ ಇರಲಿ ನಿನ್ನ ದಯ. ಕರುನಾಡೆ ನಮಗೆ ಎಂದಿಗೂ ಚಂದ, ಕನ್ನಡ ಭಾಷೆಯೇ ಇದರ ಅಂದ. ಕರುನಾಡೆ ನಮಗೆ ಎಂದಿಗೂ ಚಂದ, ಕನ್ನಡ ಭಾಷೆಯೇ ಇದರ ಅಂದ. ಧನ್ಯವಾದಗಳು. ನಂತರ ಕುಮಾರಿ ರೇಣುಕಾ ಅವರಿಂದ ಕವಿತಾ ವಾಚನ. ಭೂಮಿಗೆ ಬೆಳಕು ನೀಡುವವನು ಭಾಸ್ಕರ, ನಿಮಗೆಲ್ಲರಿಗೂ ನನ್ನ ಮಧ್ಯಾಹ್ನದ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಕಂಪು ಕಸ್ತೂರಿ ನನ್ನ ಕನ್ನಡ.
ಅರಿತಷ್ಟು ಆಳ ಬೆರೆತಷ್ಟು ಸರಳ, ಅರಿತಷ್ಟು ಆಳ ಬೆರೆತಷ್ಟು ಸರಳ, ಕನ್ನಡದಷ್ಟು ವಿರಳ ವಾಚಿಸಿದಷ್ಟು ನಿರರ್ಗಳ, ಕನ್ನಡದಷ್ಟು ವಿರಳ ವಾಚಿಸಿದಷ್ಟು ನಿರರ್ಗಳ. ಪಂಪರನ್ನರು ಬೆಳೆಸಿದ ನಾಡು, ಪಂಪರನ್ನರು ಬೆಳೆಸಿದ ನಾಡು. ಕುವೆಂಪು ಬೇಂದ್ರೆ ವಿವರಿಸಿದ ಬೀಡು, ಕುವೆಂಪು ಬೇಂದ್ರೆ ವಿವರಿಸಿದ ಬೀಡು. ಭಾವನೆಗಳ ಬೆರೆತು ಮನದುಂಬಿ ಹಾಡು, ಭಾವನೆಗಳ ಬೆರೆತು ಮನದುಂಬಿ ಹಾಡು. ಸುವರ್ಣ ಕಂಡ ಹೆಮ್ಮೆಯ ನಾಡು, ಸುವರ್ಣ ಕಂಡ ಹೆಮ್ಮೆಯ ನಾಡು. ಅಲಂಕಾರ ಛಂದಸ್ಸು ತರುವುದು ರೂಪ, ಅಲಂಕಾರ ಛಂದಸ್ಸು ತರುವುದು ರೂಪ. ಸಾಹಿತ್ಯದೊಡಲು ಒಂದೊಂದು ಸ್ವರೂಪ, ಸಾಹಿತ್ಯದೊಡಲು ಒಂದೊಂದು ಸ್ವರೂಪ. ಕಥೆ ನಾಟಕಗಳು ಚಿತ್ರಮಯ ರೂಪ, ಕಥೆ ನಾಟಕಗಳು ಚಿತ್ರಮಯ ರೂಪ. ಕಾದಂಬರಿಯಾಗಿ ಮೂಡುವುದು ಹೊಸ ಛಾಪ, ಕಾದಂಬರಿಯಾಗಿ ಮೂಡುವುದು ಹೊಸ ಛಾಪ. ಅಷ್ಟದಿಗ್ಗಜರು ಪಡೆದರು ಜ್ಞಾನಪೀಠ, ಅಷ್ಟದಿಗ್ಗಜರು ಪಡೆದರು ಜ್ಞಾನಪೀಠ. ರಾರಾಜಿಸುವುದು ಕನ್ನಡದ ಕಿರೀಟ, ರಾರಾಜಿಸುವುದು ಕನ್ನಡದ ಕಿರೀಟ. ಕನ್ನಡ ಮನಸ್ಸುಗಳು ವಿವರಿಸುವರು ಪಾಠ, ಕನ್ನಡ ಮನಸ್ಸುಗಳು ವಿವರಿಸುವರು ಪಾಠ. ಅಂತರಾಳದಿ ಮನ ಮುಟ್ಟುವುದು ಪಟ, ಅಂತರಾಳದಿ ಮನ ಮುಟ್ಟುವುದು ಪಟ. ಒಡಲು ತುಂಬಿರುವ ಉಸಿರು ಕನ್ನಡ, ಒಡಲು ತುಂಬಿರುವ ಉಸಿರು ಕನ್ನಡ. ಎನಿತು ಬದುಕಿನ ತಳಪಾಯ ಕನ್ನಡ, ಎನಿತು ಬದುಕಿನ ತಳಪಾಯ ಕನ್ನಡ. ನಮ್ಮ ನೋವಿಗೂ ಮನೆಮದ್ದು ಕನ್ನಡ, ನಮ್ಮ ನೋವಿಗೂ ಮನೆಮದ್ದು ಕನ್ನಡ. ಹರಿಯುವ ತೆರೆಯಂತೆ ನಾಡಲ್ಲಿ ಪಸರಿಸಲಿ ನಮ್ಮ ಕನ್ನಡ, ಹರಿಯುವ ತೆರೆಯಂತೆ ನಾಡಲ್ಲಿ ಪಸರಿಸಲಿ ನಮ್ಮ ಕನ್ನಡ. ಹಸನಾದ ನಾಡಿಗೆ ಕನ್ನಡ ಕಸ್ತೂರಿ, ಹಸನಾದ ನಾಡಿಗೆ ಕನ್ನಡದ ಕಸ್ತೂರಿ. ಕನವರಿಸದೇ ಇರಲಾರೆ ತಿರುಗನ್ನಡದ ಕಂಪು ಕಸ್ತೂರಿ, ಕನವರಿಸದೇ ಇರಲಾರೆ ತಿರುಗನ್ನಡದ ಕಂಪು ಕಸ್ತೂರಿ. ಕನ್ನಡದಲ್ಲಿ ಎಲ್ಲ ರಸಗಳು ವಾದ್ಯ, ಕನ್ನಡದಲ್ಲಿ ಎಲ್ಲ ರಸಗಳು ವಾದ್ಯ. ನಮ್ಮ ಬದುಕಿಗೆ ಅದುವೇ ಆರಾಧ್ಯ, ನಮ್ಮ ಬದುಕಿಗೆ ಅದುವೇ ಆರಾಧ್ಯ. ಪೂಜಿಸುವೆ ಕನ್ನಡದ ಕಸ್ತೂರಿ, ಅದುವೇ ನಮ್ಮ ಕನ್ನಡದ ಕಸ್ತೂರಿ. ಧನ್ಯವಾದಗಳು. ಧನ್ಯವಾದಗಳು. ನಂತರ ಸಬಿಹಾ ಸಾಹೇಬ್ಗರ್ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಸೂರ್ಯ ತೇಜ ಚಿರಂಜೀವಿ. ಕಣ್ಣಲ್ಲಿ ಹೊಮ್ಮುತ್ತಿರುವ ಕಾಂತಿ ನೀಡಲಿ ನಮ್ಮ ನಾಡಿಗೆ ಶಾಂತಿ, ಕಣ್ಣಲ್ಲಿ ಹೊಮ್ಮುತ್ತಿರುವ ಕಾಂತಿ ನೀಡಲಿ ನಮ್ಮ ನಾಡಿಗೆ ಶಾಂತಿ. ಕಲ್ಯಾಣ ನಾಡಿನ ತೊಗಲಲಿ ನಿಮ್ಮಿಂದ ಕ್ರಾಂತಿ, ಕಲ್ಯಾಣ ನಾಡಲ್ಲಿ ತೊಳಗಲಿ ನಿಮ್ಮಿಂದ ಕ್ರಾಂತಿ. ತಿಳಿಯಲಿ ನಿಮಗೆ ಜಗದ ನಾಲ್ಕು ತಂತಿ, ತಿಳಿಯಲಿ ನಿಮಗೆ ಜಗದ ನಾಲ್ಕು ತಂತಿ. ಮಂತ್ರಪಠಣ ಪಠಿಸುವ ಮುದ್ದು ಪುತ್ರ, ಮಂತ್ರಪಠಣ ಪಠಿಸುವ ಮುದ್ದು ಪುತ್ರ. ಪಕ್ಷಿಗಳ ಪ್ರೇಮಿ ಅಪ್ಪಾಜಿ ಸುಪುತ್ರ, ಪಕ್ಷಿಗಳ ಪ್ರೇಮಿ ಅಪ್ಪಾಜಿ ಸುಪುತ್ರ. ಪ್ರಕಾಶಮಾನವಾಗಲಿ ನಿಮ್ಮಿಂದ ನಮ್ಮ ಕ್ಷೇತ್ರ, ಪ್ರಕಾಶಮಾನವಾಗಲಿ ನಿಮ್ಮಿಂದ ನಮ್ಮ ಕ್ಷೇತ್ರ. ನಿಮ್ಮ ನಾಮದಿಂದ ನಮ್ಮ ಮನ ಪವಿತ್ರ, ನಿಮ್ಮ ನಾಮದಿಂದ ನಮ್ಮ ಮನ ಪವಿತ್ರ. ಶರಣಬಸವೇಶ್ವರ ಸಂಸ್ಥಾನದ ಕಂದ ಚಿರಂಜೀವಿ, ಶರಣಬಸವೇಶ್ವರ ಸಂಸ್ಥಾನದ ಕಂದ ಚಿರಂಜೀವಿ. ಆಕಾಶದೆತ್ತರಲ್ಲಿ ರಾರಾಜಿಸಲಿ ದಾಸೋಹದ ಸವಿ, ಆಕಾಶದೆತ್ತರಲ್ಲಿ ರಾರಾಜಿಸಲಿ ದಾಸೋಹದ ಸವಿ. ನಿಮ್ಮಯ ದರ್ಶನದಿಂದ ನಾನಾದೆ ಕವಿ, ನಿಮ್ಮಯ ದರ್ಶನದಿಂದ ನಾನಾದೆ ಕವಿ. ದ್ರಾಕ್ಷಾಯಣಿ ಅವ್ವಾಜಿಯವರ ಮುದ್ದು ಕಂದರವಿ, ದ್ರಾಕ್ಷಾಯಣಿ ಅವ್ವಾಜಿಯವರ ಮುದ್ದು ಕಂದರವಿ. ಧನ್ಯವಾದಗಳು. ಧನ್ಯವಾದಗಳು. ನಂತರ ಸಬಿಹಾ ಸಾಹೇಬ್ಗರ್ ಮೇಡಮ್ ಅವರಿಂದ ಕವಿತಾ ವಾಚನ. ನಾನು ಡಾಕ್ಟರ್ ಸಬಿಯಾ ಹಮೀದ್ ಮಿಯಾ ಅಂಥೇಳಿ. ನನ್ನ ಕವನದಲ್ಲಿ ಲಿಂಗೈಕ್ಯರಾದ ಅಪ್ಪಾಜಿಯವರ ಹಾಗೂ ಆ ಭಗವಂತನ ನಡುವೆ ಯಾವ ರೀತಿಯಾದಂಥ ಸಂಭಾಷಣೆ ನಡೆದಿರಬಹುದು ಅಂತ ಅನ್ನೋದನ್ನು ಈ ಕವಿತೆಯಲ್ಲಿ ಚಿತ್ರಿಸಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಆಲಿಸಬೇಕಾಗಿ ಕೋರಿಕೆ. ದೇವರು ಹೇಳ್ತಾರೆ, ನಿನ್ನ ಚರಣ ಸ್ಪರ್ಶದಿ ಜಗವೆಲ್ಲ ಬೆಳಗಿತು, ನಿನ್ನ ಮನದಂತೆ ಶರಣ ಕಲಬುರಗಿ ಬೆಳೆಯಿತು. ಯಶಸ್ಸಿನ ಗರಿ ನಿನ್ನ ಹೆಗಲೇರಿತು, ಮತ್ತೆ ಯಾಕೆ ಶರಣ ನಿನ್ನ ಮನವು ಕೆರಳಿತು ಅಂತ. ಆಗ ಅಪ್ಪಾಜಿಯವರು ಹೇಳ್ತಾರೆ, ತನ್ನ ಸ್ಪರ್ಶದ ಹೊರತಾಗಿ ಮನಸ್ಪರ್ಶವೂ ಬೆಳೆದಿಲ್ಲ, ಸಿರಿ ಸಂಪತ್ತಿನ ಹಾದಿಯಲ್ಲಿ ಸಾಧನೆಯೂ ಹರಡಲಿಲ್ಲ, ಶರಣ ಯಾಕೆ ನಾನು ಇನ್ನಷ್ಟು ಕಾಲ ಬದುಕಲಿಲ್ಲ ಅಂತ. ಮತ್ತೆ ದೇವರು ಹೇಳ್ತಾರೆ, ಜ್ಞಾನ ಧ್ಯಾನ ಅಧ್ಯಾತ್ಮವು ಬೆಳೆಯಿತು, ಮಠ ಮಂತ್ರ ದಾಸೋಹಗಳಿಂದ ಜಗವೆಲ್ಲ ಅರಳಿತು. ನಿನ್ನ ಮನದಂತೆ ಶರಣ ಕಲಬುರಗಿ ಬೆಳೆಯಿತು, ಮತ್ತು ಯಾಕೆ ಶರಣ ನಿನ್ನ ಮನವು ಕೆರಳಿತು ಅಂತ. ಆಗ ಅಪ್ಪಾಜಿ ಹೇಳ್ತಾರೆ, ಮಠ ಮಂತ್ರ ಮಾಟಕ್ಕಾಗಿ, ದಾಸೋಹ ಭೋಜನಕ್ಕಾಗಿ, ಗುರುಜಂಗಮಕ್ಕೆ ವಾರಸುದಾರರು ಇಲ್ಲ, ಶರಣ ಯಾಕೆ ನಾನು ಇನ್ನಷ್ಟು ಕಾಲ ಬದುಕಲಿಲ್ಲ ಅಂತ. ಮತ್ತೆ ದೇವರು ಹೇಳ್ತಾರೆ,
ಧನಧಾನ್ಯ ಸಂಪತ್ತು ಜಗಹಿತಕ್ಕಾಗಿ ಉಳಿಯಿತು, ನಿನ್ನ ಹಸ್ತದಿ ಧರೆ ಪಾವನಗೊಂಡಿತು, ನಿನ್ನ ಮನದಂತೆ ಶರಣ ಕಲಬುರಗಿ ಬೆಳೆಯಿತು, ಮತ್ತು ಯಾಕೆ ಶರಣ ನಿನ್ನ ಮನವು ಕೆರಳಿತು ಅಂತ. ಅವಾಗ ಅಪ್ಪಾಜಿ ಹೇಳ್ತಾರೆ, ದಾನ ಧರ್ಮದ ಕಲ್ಪನೆ ಜಗದಲ್ಲಿ ಉಳಿದಿಲ್ಲ, ಧರೆ ಪಾವನಗೊಂಡಿತು ಜನಪಾವನಗೊಂಡಿಲ್ಲ, ಶರಣ ಯಾಕೆ ನಾನು ಇನ್ನಷ್ಟು ಕಾಲ ಬದುಕಲಿಲ್ಲ ಅಂತ. ಸೊ ಮತ್ತೆ ದೇವ್ರು ಹೇಳ್ತಾರೆ, ತನ್ನಿಚ್ಛೆಯ ಚಂದ್ರೋದಯ ತನ್ನ ಮಡಿಲಲ್ಲಿ ತೂಗಿತು, ನಿನ್ನ ಕಣ್ಮನಿ ಕಂದ ನಿನ್ನ ಗದ್ದುಗೆ ಏರಿತು, ನಿನ್ನ ಮನದಂತೆ ಬಯಕೆಯೂ ಈಡೇರಿತು, ಮತ್ತು ಯಾಕೆ ಶರಣ ನಿನ್ನ ಮನವು ಕೆರಳಿತು ಅಂತ. ಅವಾಗ ಅಪ್ಪಾಜಿ ಹೇಳ್ತಾರೆ, ಗದ್ದುಗೆಗೆ ಇನ್ನೂ ಸಣ್ಣ ನನ್ನ ಕಂದ, ಬೆರಳಿಟ್ಟು ಮಾರ್ಗ ತೋರಿಸುವ ಕಾಲ ಸಿಗಲಿಲ್ಲ ನಾನು ಯಾಕೆ ಮತ್ತಷ್ಟು ಕಾಲ ಬದುಕಲಿಲ್ಲ ಅಂತ. ಮತ್ತು ಭಗವಂತ ಹೇಳ್ತಾನೆ, ಮುಗುಳ್ನಗೆಯ ಚಂದ್ರಮುಖಿ ನಿನ್ನ ಮನದ ದೇಗುಲಕ್ಕೆ ಮೇರು ಕೃತಿ, ಅವಳಿಂದಲೇ ಇನ್ನೂ ಕಾಣುವಿ ಸದ್ದುನ್ನತಿ, ನಿನ್ನ ಮನದಂತೆ ನಡೆದಳು ಸತಿ, ಮತ್ತು ಯಾಕೆ ಶರಣ ನಿನ್ನ ಮನವು ಕೆರಳಿತು ಅತಿ ಅಂತ. ಮತ್ತು ಅಪ್ಪಾಜಿ ಹೇಳ್ತಾರೆ, ಭಾವಕ್ಕಲ್ಲ ಜನ ಹಾವಕ್ಕೆ ಹೆದರಿತು ಮನ, ಕಾಯಕುಲ ಪರಂಪರೆ ಸತಿಯನ್ನ ಸಹಹಸ್ತ ಜೋಡಿಸಲು ಜೊತೆಗಿರಬೇಕಾಗಿತ್ತು ಇನ್ನ, ಶರಣ ಯಾಕೆ ನಾನು ಇನ್ನಷ್ಟು ಕಾಲ ಬದುಕಲಿಲ್ಲ ಅಂಥೇಳಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಡಾಕ್ಟರ್ ಕಲ್ಪನಾ ಭೀಮಳ್ಳಿ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲ ಹಿರಿಯರಿಗೂ, ವೇದಿಕೆ ಮೇಲೆ ಇರುವ ಹಿರಿಯರಿಗೂ ನನ್ನ ನಮಸ್ಕಾರಗಳು, ಹಾಗೂ ನನ್ನ ಮುಂದುಗಡೆ ಇರುವ ನನ್ನ ಹಿರಿಯರಿಗೂ, ನನ್ನ ವಿದ್ಯೆ ಕಲಿಸಿದ ಗುರುಗಳಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಕವನದ ಶೀರ್ಷಿಕೆ ಮಹಾಮನೆಯ ಮಹಾಲಕ್ಷ್ಮಿ. ದಕ್ಷ ಆಡಳಿತದ ದಾಕ್ಷಾಯಿಣಿ ಅವ್ವ, ಕರುಣೆಯ ಸಾಗರ ನೀ ನನ್ನವ್ವ. ದಕ್ಷ ಆಡಳಿತದ ದಾಕ್ಷಾಯಿಣಿಯ ಅವ್ವ, ಕರುಣೆಯ ಸಾಗರ ನೀ ನನ್ನವ್ವ. ಅನ್ನಪೂರ್ಣೇಶ್ವರಿ ರೂಪ ತಾಳಿದ ಅವ್ವ, ಅನ್ನಪೂರ್ಣೇಶ್ವರಿ ರೂಪ ತಾಳಿದ ಅವ್ವ, ಅವಳ ತಟ್ಟೆಯಲ್ಲಿ ಕರುಣೆಯ ನದಿಯ ಧಾರ. ಹಸಿದ ಹೊಟ್ಟೆಯ ತುಟಿಯಲ್ಲಿ ತೃಪ್ತಿಯ ನಗು, ಹಸಿದ ಹೊಟ್ಟೆಯ ತುಟಿಯಲ್ಲಿ ತೃಪ್ತಿಯ ನಗು. ಅವಳು ನೀಡಿದ ಅನ್ನದಲ್ಲಿ ಪ್ರೀತಿಯ ಮೇಳ, ಅವಳು ನೀಡಿದ ಅನ್ನದಲ್ಲಿ ಪ್ರೀತಿಯ ಮೇಳ. ದಯೆಯು ಅವಳ ನಡೆಯಲ್ಲಿ ನಿತ್ಯದ ತೇರು. ಅನ್ನ ನೀಡಿದಳು, ಅರ್ಥ ನೀಡಿದಳು, ಮಾನವ ಜೀವನದ ಪಾಠ ಬೋಧಿಸಿದಳು, ಮಾನವ ಜೀವನದ ಪಾಠ ಬೋಧಿಸಿದಳು. ಅವಳ ಕಣ್ಣುಗಳು ಕರುಣೆಯ ಗಂಗಾ, ಅವಳ ಕಣ್ಣುಗಳು ಕರುಣೆಯ ಗಂಗಾ, ಅವಳ ನಗು ಶಾಂತಿಯ ಚಂದ್ರಬಿಂಬ. ಅವಳ ಕೈಯಲ್ಲಿ ಅನ್ನವಲ್ಲ ಆಶೀರ್ವಾದ, ಅವಳ ಕೈಯಲ್ಲಿ ಅನ್ನವಲ್ಲ ಆಶೀರ್ವಾದ. ಹಸಿದವರಿಗೆ ಹಂಚಿದಳು ದೇವಿಯ ಪ್ರೀತಿಯ ಸ್ವಾದ, ಹಸಿದವರಿಗೆ ಹಂಚಿದಳು ದೇವಿಯ ಪ್ರೀತಿಯ ಸ್ವಾದ. ಅವ್ವ ನೀನೇ ದೇವತೆ, ನೀನೇ ತಾಯಿ. ಅನ್ನದ ಮೂಲಕ ಕಟ್ಟಿದೆ ನೀ ಶ್ರದ್ಧಾ ಸಾಮ್ರಾಜ್ಯ, ಅನ್ನದ ಮೂಲಕ ಕಟ್ಟಿದೆ ನೀ ಶ್ರದ್ಧೆ ಸಾಮ್ರಾಜ್ಯ. ಅನ್ನಪೂರ್ಣೇಶ್ವರಿ ರೂಪ ನಿನ್ನಲ್ಲಿ, ಅನ್ನಪೂರ್ಣೇಶ್ವರಿಯ ರೂಪ ನಿನ್ನಲ್ಲಿ. ನಾವು ಕಾಣುತ್ತೇವೆ ದೈವದ ಪ್ರೀತಿಯ ಶಿಲ್ಪಕಲೆ, ನಾವು ಕಾಣುತ್ತೇವೆ ದೈವದ ಪ್ರೀತಿಯ ಶಿಲ್ಪಕಲೆ. ಕವನ ವಾಚನ ಮಾಡಲು ಕೊಟ್ಟಲು ಅವಕಾಶ ಕೊಟ್ಟಂತಹ ವೇದಿಕೆಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಸುಪ್ರಿಯಾ ನಾಗಶೆಟ್ಟಿ ಮೇಡಮ್ ಅವರಿಂದ ಕವಿತಾ ವಾಚನ. ಶ್ರೀ ಶರಣಬಸವೇಶ್ವರರನ್ನು ನಮಸ್ಕರಿಸುತ್ತಾ, ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಶಿರಬಾಗಿ ವಂದಿಸುತ್ತಾ, ವೇದಿಕೆ ಉಪಸ್ಥಿತರಲ್ಲಿರುವಂತಹ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರಿಗೂ ಮತ್ತು ಹಿರಿಯ ಸಾಹಿತಿಗಳಾಗಿರುವಂಥ ಸರ್ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, 8ನೆಯ ಪೀಠಾಧಿಪತಿಗಳಾಗಿರುವಂತಹ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಈ ಒಂದು ಕವಿತೆ ಅವರ ಪಾದಕ್ಕೆ ಅರ್ಪಿಸುತ್ತೇನೆ. ಕಲ್ಯಾಣ ಕರ್ನಾಟಕಕ್ಕೆ ಬೆಳಕಾಗಿ ಜ್ಞಾನಜ್ಯೋತಿಯಾಗಿ ಮಾನವತೆಯ ಮಾರ್ಗದರ್ಶಿಯಾಗಿ ಬದುಕಿರುವಂತಹ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ನನ್ನ ಮನದಾಳದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಣ ಎಂಬ ದೇವಾಲಯ ಕಟ್ಟಿದವರು, ಶಿಕ್ಷಣವೆಂಬ ದೇವಾಲಯ ಕಟ್ಟಿದವರು, ಜ್ಞಾನವೆಂಬ ಹೂ ಹಚ್ಚಿದವರು ನಮ್ಮ ಅಪ್ಪನವರು, ಜ್ಞಾನವೆಂಬ ಹೂ ಹಚ್ಚಿದವರು ನಮ್ಮ ಅಪ್ಪನವರು. ಬಸವಣ್ಣನವರ ಮಾರ್ಗ ತೋರಿದವರು, ಮಾನವತೆಗೆ ಬೆಳಕು ನೀಡಿದವರು ನಮ್ಮ ಅಪ್ಪನವರು, ಮಾನವತೆಗೆ ಬೆಳಕು ನೀಡಿದವರು ನಮ್ಮ ಅಪ್ಪನವರು. ಗುರುವಿನ ನಿಜವಾದ ಅರ್ಥ ಕಲಿಸಿದವರು, ಭಕ್ತಿ ಎಂಬ ಮಾರ್ಗದಲ್ಲಿ ನಡೆದವರು ನಮ್ಮ ಅಪ್ಪನವರು, ಭಕ್ತಿಯ ಎಂಬ ಮಾರ್ಗದಲ್ಲಿ ನಡೆದವರು ನಮ್ಮ ಅಪ್ಪನವರು. ಹೃದಯ ತುಂಬಿ ಪ್ರೇಮವಿತ್ತವರು, ಎಲ್ಲರಿಗೂ ಒಡನಾಡಿದವರು ನಮ್ಮ ಅಪ್ಪನವರು, ಎಲ್ಲರಿಗೂ ಒಡನಾಡಿದವರು ನಮ್ಮ ಅಪ್ಪನವರು. ಜ್ಞಾನಜ್ಯೋತಿ
ಹೊತ್ತವರು ಮಾನವೀಯತೆಯ ಮೂರ್ತಿ ಅರಿವಿನ ಹಾದಿಯಲ್ಲಿ ಮಾಡಿದರು. ಮಾನವೀಯತೆಯ ಮೂರ್ತಿ ಅರಿವಿನ ಹಾದಿಯಲ್ಲಿ ಮಾಡಿದವರು ಕ್ರಾಂತಿ ಪ್ರಯಾಣ ನಮ್ಮ ಅಪ್ಪನವರು. ಕ್ರಾಂತಿ ಪ್ರಯಾಣ ನಮ್ಮ ಅಪ್ಪನವರು. ಸೇವೆಯೇ ಶ್ರೇಷ್ಠ ಧರ್ಮವೆಂದು ಬದುಕಿದವರು. ಸೇವೆಯೇ ಶ್ರೇಷ್ಠ ಧರ್ಮವೆಂದು ಬದುಕಿದವರು. ಸರಳತೆಯಲ್ಲಿ ಮಮತೆಯ ಮೂರ್ತಿಯಾಗಿ ಉಳಿದವರು ನಮ್ಮ ಅಪ್ಪನವರು. ಸರಳತೆಯಲ್ಲಿ ಮಮತೆಯ ಮೂರ್ತಿಯಾಗಿ ಉಳಿದವರು ನಮ್ಮ ಅಪ್ಪನವರು. ಧರ್ಮದ ದೀಪ ಬೆಳಗಿಸಿದ ದಿವ್ಯ ವ್ಯಕ್ತಿತ್ವವು ಜ್ಞಾನಹಂಗೆಯ ಹರಿವು ತಂದು ಹೃದಯ ತುಂಬಿದವರು ನಮ್ಮ ಅಪ್ಪನವರು. ಜ್ಞಾನದಂಗೆಯ ಹರಿವು ತಂದು ಹೃದಯ ತುಂಬಿದವರು ನಮ್ಮ ಅಪ್ಪನವರು. ವಿದ್ಯಾಭಂಡಾರಿ ಅಪ್ಪ ಅವರು ನಮ್ಮ ಹೆಮ್ಮೆ, ನಮ್ಮ ಪ್ರೇರಣೆ, ಜ್ಞಾನ ನೀತಿ ಸೇವೆಯ ಮೂರ್ತಿ, ಅಜರಾಮರ ನೆನಪು, ಅಮರ ದೀಪವಾಗಿರುವರು ಪೂಜ್ಯ ಲಿಂಗೈಕ್ಯ ಅಪ್ಪನವರು. ತಾಯಿ ಅನ್ನಪೂರ್ಣೇಶ್ವರಿ ಎಂದೇ ಖ್ಯಾತಿಯಾಗಿರುವಂತಹ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ತಾಯಿಯವರಿಗೆ ಈ ಒಂದು ಕವಿತೆ ಸಮರ್ಪಣೆ ಮಾಡ್ತೀನಿ. ಮಾತೃಸ್ನೇಹದ ಮೂರ್ತಿ ನೀವು ದಯಾಮಯಿ ಪೂಜ್ಯ ಮಾತೆಯವರು. ಮಾತೃಸ್ನೇಹದ ಮೂರ್ತಿ ನೀವು ದಯಾಮಯಿ ಪೂಜ್ಯ ಮಾತೆಯವರು. ಮಧುರವಾಣಿ ನಿಮ್ಮ ಪ್ರೇರಣೆಯೇ ಭಕ್ತರಿಗೆಲ್ಲ ಶಕ್ತಿಯಾಗಿರುವುದು. ಮಧುರವಾಣಿ ನಿಮ್ಮ ಪ್ರೇರಣೆಯೂ ಭಕ್ತರಿಗೆಲ್ಲ ಶಕ್ತಿಯಾಗಿರುವುದು. ಜ್ಞಾನಸಾಗರದ ತಾಯಿ ನೀವು, ಬುದ್ಧಿಯ ಬೆಳಕಿನ ದೀಪ, ಹೃದಯಗಳ ತೋಟದಲ್ಲಿ ಅರಳುವ ಸೌಂದರ್ಯದ ಕಮಲವು ನೀವಾಗಿರುವಿರಿ. ಪಾರ್ವತಿ ದೇವಿ ಅವತಾರ ರೂಪದ ಸೇವೆಯ ಪಥದ ದೀಪ್ತಿ ನೀವಾಗಿರುವಿರಿ. ಪಾರ್ವತಿ ದೇವಿ ಅವತಾರ ರೂಪದ ಸೇವೆಯ ಪಥದ ದೀಪ್ತಿ ನೀವಾಗಿರುವಿರಿ. ಪ್ರತಿದಿನ ನಿಮ್ಮ ಆಶೀರ್ವಾದದ ಹೊಳೆ ಹರೆಯಲಿ ನಮ್ಮ ಮನದಲ್ಲಿ. ಪ್ರತಿದಿನ ನಿಮ್ಮ ಆಶೀರ್ವಾದದ ಹೊಳೆ ಹರೆಯಲಿ ಮನದಲ್ಲಿ. ನಿಮ್ಮ ಉಪದೇಶವೇ ನಮಗೆ ಬೆಳಕು. ನಿಮ್ಮ ಜೀವನವೇ ಮಾರ್ಗದರ್ಶಿಯಾಗಿ ಸ್ತ್ರೀಗೆ ಶಕ್ತಿಗೆ. ನಿಮ್ಮ ಜೀವನವೇ ಮಾರ್ಗದರ್ಶಿಯಾಗಿರುವುದು ಸ್ತ್ರೀ ಶಕ್ತಿಗೆ. ನಾರಿ ಶಕ್ತಿಗೆ ನೀವು ಉದಾಹರಣೆಯಾಗಿರುವಿರಿ. ನಾರಿ ಶಕ್ತಿಗೆ ನೀವು ಉದಾಹರಣೆಯಾಗಿರುವಿರಿ. ಅನ್ನಪೂರ್ಣೆಯಾಗಿ ನೀವು ನೀಡುವ ಅನ್ನದಾನ ನಮಗೆಲ್ಲ ಜೀವನಕ್ಕೆ ಆಧಾರ. ಅನ್ನಪೂರ್ಣೆಯಾಗಿ ನೀವು ನೀಡುವ ಅನ್ನದಾನ ನಮಗೆಲ್ಲ ಜೀವನಕ್ಕೆ ಆಧಾರ. ಅವರ ನೋಟ ಜ್ಞಾನ ಜ್ಯೋತಿ, ಅವರ ಮಾತು ಮಂತ್ರದ ಸ್ವರ್ಗ, ಅವರ ಮಾತು ಮಂತ್ರದ ಸ್ವರ್ಗ. ಅವರ ನಡೆ ಧರ್ಮದ ದಾರಿ, ಅವರ ನಡೆ ಧರ್ಮದ ದಾರಿ. ಅವರ ಹೃದಯ ಮಮತೆಯ ಸಾಗರ. ಜ್ಞಾನ ಸ್ವರೂಪಿಣಿ ತಾಯಿಯವರಿಗೆ ಪ್ರೇರಣೆಯೇ ಶಿಖರ. ಜ್ಞಾನ ಸ್ವರೂಪಿಣಿ ತಾಯಿಯವರಿಗೆ ಪ್ರೇರಣೆಯೇ ಶಿಖರ. ಭಕ್ತಿಯೇ ಬೀಜ. 3 ವಿಶ್ವವಿದ್ಯಾಲಯಗಳಿಂದ ಗೌರವದ ಹೂವಿನ ಮಾಲೆ. 3 ವಿಶ್ವವಿದ್ಯಾಲಯಗಳಿಂದ ಗೌರವದ ಹೂವಿನ ಮಾಲೆ. ತಾಯಿಯ ಕಿರೀಟದಲ್ಲಿ ಕಂಗೊಳಿಸುವ ಡಾಕ್ಟರೇಟ್ ತಿಲಕ. ತಾಯಿಯ ಕಿರೀಟದಲ್ಲಿ ಕಂಗೊಳಿಸುವ ಡಾಕ್ಟರೇಟ್ ತಿಲಕ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇದುವರೆಗೂ ಎಲ್ಲ ಕವಿಗಳ ಕವಿತೆಗಳಿಗೆ ಕಿವಿಯಾಗಿ ತುಂಬ ಮನದಿಂದ ಆಶೀರ್ವದಿಸಿರುವ ಈ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಹಿರಿಯ ಸಾಹಿತಿಗಳು ಶ್ರೀ ಎ ಕೆ ರಾಮೇಶ್ವರ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಯನ್ನು ನುಡಿಯಬೇಕೆಂದು ಈ ಮೂಲಕವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೊಡುವುದನ್ನೇ ಕಲಿತು ಕೊಡುವುದನ್ನೇ ಕಲಿಸಿದ ಮಹಾದಾಸೋಹಿ ಕರುಣಾಕರ ಶರಣಬಸವೇಶ್ವರರ ದಿವ್ಯ ಸನ್ನಿಧಿಯಲ್ಲಿ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಶರಣಬಸವೇಶ್ವರರ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಸಂಸ್ಥಾನದ ರತ್ನತೆಯರಾದಂಥ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಹಾಗೂ 9ನೇ ಪೀಠದ ದಾಸೋಹ ಪೀಠದ ಅಧ್ಯಕ್ಷರಾದಂಥ ದೊಡ್ಡಪ್ಪ ಅಪ್ಪಾಜಿಯವರ ಜನ್ಮದಿನೋತ್ಸವ. ಈ 3 ಜನರ ಜನ್ಮದಿನೋತ್ಸವ ಅತ್ಯಂತ ಅದ್ಭುತವಾಗಿ ಅಂತರ್ವಾಣಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಏರ್ಪಡಿಸಿದ ಈ ಕವಿಗೋಷ್ಠಿ ನಿಜವಾಗಿಯೂ ಇದು ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲ, ರಾಜ್ಯ ಮಟ್ಟದ ಕವಿಗೋಷ್ಠಿ. ಸುಮಾರು 35 ಜನ ಕವಿಗಳು, ಕವಿತ್ರಿಯರು
ಕವಿಗಳು ಇಲ್ಲಿ ಕಾವ್ಯವಾಚನ ಮಾಡಿದರು. ಇಂಥ ಒಂದು ಭವ್ಯವಾದಂಥ ಕವಿಗೋಷ್ಠಿಯನ್ನು ಏರ್ಪಡಿಸಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ ಶಾಸ್ತ್ರಿಯವರ ಶ್ರಮ, ಅವರ ಕಳಕಳಿ, ಅವರ ಚಿಂತನೆ, ಇಂಥ ಕೆಲಸಗಳು ಮೇಲಿಂದ ಮೇಲೆ ನಡೆಯಬೇಕು ಅನ್ನುವಂಥ ಸಂಪೂರ್ಣ ಅಭಿಲಾಷೆ ಉಳ್ಳಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ ಶಾಸ್ತ್ರಿಗಳು. ಶಿವರಾಜ ಶಾಸ್ತ್ರಿಗಳವರು ನಿಜವಾಗಿಯೂ ಒಬ್ಬ ದೇವಮಾನವ. ಇಂಥ ಜನ್ಮ ಬರುವುದೂ ಒಂದು ಪುಣ್ಯ ಅಂತ ನಾನು ತಿಳ್ಕೊಂಡೀನಿ. ಕಾರಣ ಏನು ಅಂತಂದ್ರೆ ಅಪ್ಪಾಜಿಯವರ ಮಹಾಶಿವಶರಣ, ಅಪ್ಪಾಜಿಯವರ ಪ್ರೀತಿಗೆ ಪಾತ್ರರಾಗಿ ದಿನಾಲೂ ಅವರು ಕನಿಷ್ಠ 1-2 ಗಂಟೆ ಅವರ ಸಮ್ಮುಖದಲ್ಲಿ ಕುಳಿತು ಅವರ ಮನಸ್ಸು ಶಾಂತಿಯಾಗುವವರೆಗೆ ಅವರ ಜೊತೆಗೆ ಇದ್ದು ಉತ್ತಮವಾದಂಥ ಅವರೊಡನೆ ಸಂಭಾಷಣೆ ನಡೆಸಿ ಶಾಂತ ರೀತಿಯಿಂದ ಅವರೂ ತಮ್ಮ ಒಳಗೆ ಮನೆಗೆ ಹೋಗುತ್ತಿದ್ದರು, ಇವರು ಎದ್ದು ಮನೆಗೆ ಹೋಗುತ್ತಿದ್ದರು. ಅಂಥ ಒಂದು ಸಂದರ್ಭವನ್ನು ನೆನೆಸಿಕೊಂಡು ಬಹಳ ಸುಂದರವಾಗಿ ಪ್ರಾಸ್ತಾವಿಕ ಮಾತಿನಲ್ಲಿ ಅದನ್ನು ವ್ಯಕ್ತಪಡಿಸಿದರು. ನಿಜವಾಗಿ ಶಾಸ್ತ್ರಿಗಳವರು ಒಳ್ಳೆಯ ಕನ್ನಡದ ಕವಿಗಳು, ಬರೀ ಪುರಾಣಿಕರ ಅಷ್ಟೇ ಅಲ್ಲ, ಕನ್ನಡದ ಕವಿಗಳು, ಕನ್ನಡ ಸಾಹಿತಿಗಳು, ಕನ್ನಡ ಬರಹಗಾರರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಈ ಕನ್ನಡ ಸಂಸ್ಥೆಯಲ್ಲಿದ್ದು ಇಡೀ ಕನ್ನಡ ನಾಡನ್ನು ಇವತ್ತು ಗಮನಿಸುವಂತೆ ಮಾಡಿದ್ದಾರಲ್ಲ, ಅದು ನಮ್ಮೆಲ್ಲರ ಪುಣ್ಯ ಅಂತ ತಿಳಿದುಕೊಳ್ಳುತ್ತೇನೆ. ಅದಕ್ಕಾಗಿ ಈಗ ಇಲ್ಲಿ ಸುಮಾರು 35-36 ಕವಿಗಳು ಬಹಳ ಸುಂದರವಾಗಿ ತಮ್ಮ ಕಾವ್ಯವಾಚನವನ್ನು ಮಾಡಿದರು. ಪೂಜ್ಯ ಶರಣಬಸವಪ್ಪ ಅಪ್ಪ ಅವರನ್ನಾಗಲಿ, ತಾಯಿ ದಾಕ್ಷಾಯಣಿ ಅಮ್ಮನವರನ್ನಾಗಲಿ, ಮತ್ತು ಈಗ 9ನೇ ಪೀಠದ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರನ್ನಾಗಲಿ ಎಷ್ಟು ಉತ್ತಮ ರೀತಿಯಿಂದ ಸ್ಮರಿಸಿಕೊಂಡಿದ್ದಾರೆ, ನೆನೆಸಿಕೊಂಡಿದ್ದಾರೆ. ಅವರ ಒಂದೊಂದು ಮಾತುಗಳನ್ನು ಅವರ ಕಾವ್ಯದಲ್ಲಿ ಬರುವ ವಿಷಯವನ್ನು ಕೇಳಿ ನಿಜವಾಗಿಯೂ ನನಗೆ ಸಂತೋಷ ಅನ್ನಿಸ್ತು. ಯಾಕಂದರೆ 35-36 ಜನ ಒಂದೊಂದು ಮಾತುಗಳು ಎಷ್ಟು ಒಬ್ಬೊಬ್ಬರ ಕವನದಲ್ಲಿ ಒಂದೊಂದು ಮಾತುಗಳಿದ್ದು, ಒಂದೊಂದು ತತ್ವಗಳಿದ್ದು, ಒಂದೊಂದು ವಿಚಾರಗಳಿದ್ದು, ಅವೆಲ್ಲ ಕೂಡಿಸಿ ನಮ್ಮ ಶಾಸ್ತ್ರಿಗಳವರು ಈ ಒಂದು ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಏರ್ಪಡಿಸಿದ ಈ ಕವಿಗೋಷ್ಠಿ ಪುಸ್ತಕ ರೂಪದಲ್ಲಿ ಅರಳಿ ಬಂದು ಕನ್ನಡಿಗರ ಕೈಗೆ ಹೋಯಿತು ಅಂತಂದರೆ ಈ ಕವಿಗಳೆಲ್ಲರೂ ಮತ್ತೊಮ್ಮೆ ಎಲ್ಲ ಕಡೆಗೂ ವಿಜೃಂಭಿಸುತ್ತಾರೆ ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಅದಕ್ಕಾಗಿ ಈಗ ನಾನು ಸಹಿತ ಈ ಕನ್ನಡದ ರಾಜ್ಯೋತ್ಸವದ ಬಗ್ಗೆ ಒಂದು ಕವನ, ಆಮೇಲೆ ಇಡೀ ಕುಟುಂಬವನ್ನು ಕೂಡಿದಂಥ ಒಂದು ಕವನ, ಆಮೇಲೆ ನಮ್ಮ 9ನೇ ಪೀಠದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರನ್ನು ಕುರಿತು ಒಂದು ಕವನ. ನೀವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳಿದರೆ ಹೇಳ್ತೀನಿ. ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಏರ್ಪಡಿಸಿದ ಈ ಕವಿಗೋಷ್ಠಿಗೆ ನಾನು ಚಲುವ ಕನ್ನಡ ನಾಡು ಅನ್ನುವಂಥ ಒಂದು ಕವಿತೆಯನ್ನು ಓದ್ತೇನೆ. ಚಲುವ ಕನ್ನಡ ನಾಡಗುಡಿಯಲ್ಲಿ, ಚಲುವ ಕನ್ನಡ ನಾಡಗುಡಿಯಲ್ಲಿ ಹಲವು ಕನ್ನಡ ಕವಿಗಳು ಬೆಳಗುತ್ತಿರುವರು. ಕ್ಷಾತ್ರ ತೇಜದಿ ಮೆರೆದ ಬಾಳಿದ ಕಲಿಗಳು, ಮೆರೆದ ಬಾಳಿದ ಕಲಿಗಳು. ಶಿಲ್ಪಕಲೆಯಲ್ಲಿ ಸಿರಿಯ ಮೊಗದಲ್ಲಿ ಜೀವ ಕಳೆಯದು ತುಂಬಿದೆ. ಶಿಲ್ಪಕಲೆಯಲ್ಲಿ ಸಿರಿಯ ಮೊಗದಲ್ಲಿ ಜೀವ ಕಳೆಯದು ತುಂಬಿದೆ. ಕೊರೆದ ಶಾಸನ ಅರೆದ ತತ್ವವು ನಿತ್ಯ ನೂತನ ತಂದಿದೆ, ನಿತ್ಯ ನೂತನ ತಂದಿದೆ. ದಾನ ಧರ್ಮದ ಪುಣ್ಯ ಕಾರ್ಯಕ್ಕೆ, ದಾನ ಧರ್ಮದ ಪುಣ್ಯ ಕಾರ್ಯಕ್ಕೆ ಮನವು ಮೀಸಲು ಮಾಡುತ್ತ, ದಾನ ಧರ್ಮದ ಪುಣ್ಯ ಕಾರ್ಯಕ್ಕೆ ಮನವು ಮೀಸಲು ಮಾಡುತ್ತ ಸತ್ಯ ಶರಣರು ಹರಿಯದಾಸರು ಬಂದರಿಲ್ಲಿಗೆ ಹಾಡುತ್ತ, ಬಂದರಿಲ್ಲಿಗೆ ಹಾಡುತ್ತ. ನಾಡ ಜನತೆಯ ಹಿರಿಯ ಸಂಸ್ಕೃತಿ, ನಾಡ ಜನತೆಯ ಹಿರಿಯ ಸಂಸ್ಕೃತಿ ಗಂಧ ತೀಡುತ್ತ ಹರಡಿದೆ. ಹೆಜ್ಜೆ ಹೆಜ್ಜೆಗೂ ಹೂವು ಅರಳಿದೆ,
ಹೆಜ್ಜೆ ಹೆಜ್ಜೆಗೆ ಹೂವು ಅರಳಿದೆ ತ್ಯಾಗಭೋಗದ ಹಾದಿಗೆ, ತ್ಯಾಗಭೋಗದ ಹಾದಿಗೆ. ಚಿನ್ನ ತೂಗಿದ ಪುಣ್ಯಕೋಟಿಯ, ಚಿನ್ನ ತೂಗಿದ ಪುಣ್ಯಕೋಟಿಯ ಚಲುವು ಕನ್ನಡ ನೆಲದಲ್ಲಿ, ಚಿನ್ನ ತೂಗಿದ ಪುಣ್ಯಕೋಟಿಯ ಚಲುವು ಕನ್ನಡ ನೆಲದಲ್ಲಿ ಜೋಳ ಬಿತ್ತಿದ ತೆನೆಯು ತೂಗಿದೆ, ಜೋಳ ಬಿತ್ತಿದ ತೆನೆಯು ತೂಗಿದೆ ಹಸಿರು ಕ್ರಾಂತಿಗೆ ಹೊಲದಲ್ಲಿ, ಹಸಿರು ಕ್ರಾಂತಿಗೆ ಹೊಲದಲ್ಲಿ. ತಾಯಿನಾಡಿನ ಪಾದ ತೊಳೆಯಲು, ತಾಯಿನಾಡಿನ ಪಾದ ತೊಳೆಯಲು ಹೊಳೆಯ ಹಳ್ಳಗಳೆಲ್ಲವೂ ಸೂಚಿ ಹರಿದಿವೆ ತಂಪು ನೀಡುತ್ತ ಚಲುವು ಕನ್ನಡ ಬಲ್ಲವು, ಚಲುವ ಕನ್ನಡ ಬಲ್ಲವು. ಇನ್ನು ಮಹಾದಾಸೋಹ ಪರಂಪರೆಯ ಶರಣ ದಂಪತಿಗಳು ಅಂತೇಳಿ. ತುಂಬಿದ ಕೊಡವು ತುಳುಕದು ಎಂದಿಗೂ, ತುಂಬಿದ ಕೊಡವು ತುಳುಕದು ಎಂದಿಗೂ ನಂಬಿಗೆ ಇಟ್ಟು ಮಹಾಮನೆಗೆ, ತುಂಬಿದ ಕೊಡವು ತುಳುಕದು ಎಂದು ನಂಬಿಗೆ ಇಟ್ಟು ಮಹಾಮನೆಗೆ. ಬಂದರು ತಾಯಿ ರನ್ನ ಬೆಳಕಿನ ದಿವ್ಯ ಜ್ಯೋತಿಗೆ ಬೆಳಕಾಗಿ, ಬಂದರು ತಾಯಿ ರನ್ನ ಬೆಳಕಿನ ದಿವ್ಯ ಜ್ಯೋತಿಗೆ ಬೆಳಕಾಗಿ. ಸತಿಪತಿ ಭಾವವು ಮಧುರವಾಗುತ್ತ ತೊಟ್ಟಿಲ ಭಾಗ್ಯವು ಲಭಿಸುವುದು, ಸತಿಪತಿ ಭಾವವು ಮಧುರವಾಗುತ್ತ ತೊಟ್ಟಿಲ ಭಾಗ್ಯವು ಲಭಿಸುವುದು. ದಾಸೋಹ ಪೀಠದ ಒಡೆಯ ದೊಡ್ಡಪ್ಪ ತಮ್ಮ ಉದರದಲ್ಲಿ ಜನಿಸಿಹರು, ತೊಟ್ಟಿಲ ದಾಸೋಹ ಪೀಠದ ಒಡೆಯ ದೊಡ್ಡಪ್ಪ ತಮ್ಮ ಉದರದಲ್ಲಿ ಜನಿಸಿಹರು. ಮಹಾಮನೆ ವೈಭವ, ಮಹಾಮನೆ ವೈಭವ ಆಕಾಶದೆತ್ತರ ಏರುತ್ತ ಕಾಂತಿಯು ಬೆಳಗುತ್ತಿದೆ, ಮಹಾಮನೆ ವೈಭವ ಆಕಾಶದೆತ್ತರ ಏರುತ್ತ ಕಾಂತಿಯು ಬೆಳಗುತ್ತಿದೆ. ಶರಣಬಸವಪ್ಪ ಅಪ್ಪ ಅವರ ಪ್ರೇಮದ ಹೊನಲವು ಹರಿಯುತ್ತಿದೆ, ಪ್ರೇಮದ ಹೊನಲವು ಹರಿಯುತ್ತಿದೆ. ನಿತ್ಯವೂ ಅರ್ಚನೆ ಅರ್ಪಣೆ ಅನುಭವ ಅವಿರತವಾಗಿ ಸಾಗುವುದು, ನಿತ್ಯವೂ ಅರ್ಚನೆ ಅರ್ಪಣೆ ಅನುಭವ ಅವಿರತವಾಗಿ ಸಾಗುವುದು. ಅನ್ನಪೂರ್ಣೆ ದಾಕ್ಷಾಯಣಿ ತಾಯಿ ಭಕ್ತರ ಮನವನ್ನು ಬೆಳಗುವರು, ಭಕ್ತರ ಮನವನ್ನು ಬೆಳಗುವರು. ಮಹಾಮನೆ ವೈಭವ, ಮಹಾಮನೆ ವೈಭವ ಆಕಾಶದೆತ್ತರ ಏರುತ್ತ ಮಿನಿ ಮಿನಿ ಮಿನುಗುತ್ತಿದೆ, ಮಹಾಮನೆ ವೈಭವ ಆಕಾಶದೆತ್ತರ ಏರುತ್ತ ಮಿನಿ ಮಿನಿ ಮಿನುಗುತ್ತಿದೆ. ಶರಣ ಬಸವಪ್ಪ ಅಪ್ಪಾಜಿಯವರ ಕೀರ್ತಿಯ ಕಹಳೆಯು ಮೊಳಗುತ್ತಿದೆ, ಶರಣ ಬಸವಪ್ಪ ಅಪ್ಪಾಜಿಯವರ ಕೀರ್ತಿಯು ಕಹಳೆಯು ಮೊಳಗುತ್ತಿದೆ. ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರವು, ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರವು ಹಚ್ಚು ಹಸರಾಗಿ ತೋರುವುದು. ಧಾರ್ಮಿಕ ಭಾವನೆ ಎಲ್ಲೆಡೆ ಹರಡಿ ಭಕ್ತಿಯ ಪರಿಮಳ ಸೂಸುವುದು, ಭಕ್ತಿಯ ಪರಿಮಳ ಸೂಸುವುದು. ಅಪ್ಪನ ಕ್ಷೇತ್ರವು ಭಕ್ತಿಗೆ ಮೆರಗು ನೀಡುತ್ತ ಮಹಿಮೆಯ ತೋರುವುದು. ಶಿಕ್ಷಣ ರಂಗದ ಬೆಳಕಿನ ಬಲ್ಬು ಬದುಕಿಗೆ ಬೆಳಕು ನೀಡುವುದು, ಬದುಕಿಗೆ ಬೆಳಕು ನೀಡುವುದು. ಇನ್ನು 9ನೇ ಪೀಠದ ಚಿಕ್ಕವರಾದಂಥ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅವರ ಮೇಲೆ ಒಂದು ಸಣ್ಣ ಪದ. ಚಿಕ್ಕವರಾದರೂ ಶರಣರ ಪೀಠವು, ಚಿಕ್ಕವರಾದರೂ ಶರಣರ ಪೀಠವು ಏರಿದ ನೀವೇ ದೊಡ್ಡವರು, ಏರಿದ ನೀವೇ ದೊಡ್ಡವರು, ಏರಿದ ನೀವೇ ದೊಡ್ಡವರು. ದಾಸೋಹ ಸೂತ್ರದ ಎಳೆಯನ್ನು ಹಿಡಿದು, ದಾಸೋಹ ಸೂತ್ರದ ಎಳೆಯನ್ನು ಹಿಡಿದು ಇನ್ನೂ ಎತ್ತರಕ್ಕೇರವರು, ಇನ್ನೂ ಎತ್ತರಕ್ಕೇರುವರು. ಶರಣಬಸವರ 9ನೇ ಪೀಠವು ಜ್ಞಾನಿಯಾಗಿಯ ತಮ್ಮನ್ನು ಅಕ್ಕರೆಯಿಂದಲೇ ಕೈ ಮಾಡಿ ಕರೆದು ಅಪ್ಪಿಕೊಂಡಿತು ಶಿಶುವನ್ನು,
ಅಪ್ಪಿಕೊಂಡಿತು ಶಿಶುವನ್ನು. ತಾಯಿ ದಾಕ್ಷಾಯಣಿ, ತಂದೆ ಶರಣಬಸವಪ್ಪ, ಅಕ್ಕರೆ ಪುತ್ರರು ತಾವಾಗಿ ಬೆಳೆಯುತ್ತಲಿರುವಿರಿ, ಬೆಳಗುತ್ತಲಿರುವಿರಿ ಶರಣರ ಮಾರ್ಗದಿ ಭಕ್ತರ ಬಾಳಿಗೆ ವರವಾಗಿ, ಭಕ್ತರ ಬಾಳಿಗೆ ವರವಾಗಿ. ಅಷ್ಟಾವರಣವು ಷಟಸ್ಥಲಗಳ ಬಲ್ಲವರಾಗಲು ಬಯಸುವಿರಿ. ಪಂಚಾಚಾರ್ಯವು ತಿಳಿಯುತ್ತ ತಾವು ದಾಸೋಹ ಪೀಠವ ಬೆಳಗುವಿರಿ, ದಾಸೋಹ ಪೀಠವ ಬೆಳಗುವಿರಿ. ತಮ್ಮ ಏಳಿಗೆ ನಿತ್ಯವು ಬಯಸುತ್ತ, ತಮ್ಮ ಏಳಿಗೆ ನಿತ್ಯವು ಬಯಸುತ್ತ ಶರಣಬಸವರಿಗೆ ನಮಿಸುತ್ತ ಅರ್ಪಿಸುತ್ತಿರುವೆನು ದೊಡ್ಡಪ್ಪ ಅಪಗಳ ಬದುಕಿನ ಬಗೆಯನ್ನು ವಿವರಿಸುತ್ತ, ಬದುಕಿನ ಬಗೆಯನ್ನು ವಿವರಿಸುತ್ತ. ಹೀಗೆ ಕನ್ನಡ ನಾಡನ್ನು, ಶರಣಬಸವೇಶ್ವರರ ಪೀಠದ ಮಹಿಮೆಯನ್ನು ಈ ಕವನಗಳಲ್ಲಿ ಕಟ್ಟಿ ಹಾಡುವುದಕ್ಕೂ ಮತ್ತು ವಾಚನ ಮಾಡುವುದಕ್ಕೂ ಈ ಭವ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶರಣ ಡಾಕ್ಟರ್ ಶಿವರಾಜ ಶಾಸ್ತ್ರಿಯವರ ನಿಜವಾಗಿಯೂ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಿರಿಯ ಸಾಹಿತಿ, ನಮ್ಮೆಲ್ಲರಿಗೂ ಅನುಭವದಲ್ಲಿ, ಜ್ಞಾನದಲ್ಲಿ, ವಯಸ್ಸಿನಲ್ಲಿ ಹಿರಿಯರಾಗಿರುವ ಶ್ರೀ ಎ ಕೆ ರಾಮೇಶ್ವರ್ ಸರ್ ಅವರು ತಮ್ಮ ವಿಶೇಷವಾದ ಲಯಗತ್ತುಗಳೊಂದಿಗೆ ಕವಿತೆಯನ್ನು ಪ್ರಸ್ತುತಪಡಿಸುತ್ತಾ ಬಹಳ ಸುಂದರವಾದ, ಸರ್ವರೀತಿ ಸುಂದರವಾಗಿರುವ ಈ ಅಧ್ಯಕ್ಷೀಯ ನುಡಿಯನ್ನು ನುಡಿದಿದ್ದಾರೆ. ಹಿರಿಯರಿಗೆ ಕಿರಿಯರಿಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಕವಿತೆ ಅಂದರೆ ಹೇಗಿರಬೇಕು, ಕಾವ್ಯ ಅಂದರೆ ಹೇಗಿರಬೇಕು, ಮತ್ತು ನೋಡುವ ದೃಷ್ಟಿ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನವಾಗಿಯೇ ಕಾಣುತ್ತದೆ. ಎಲ್ಲರ ಕವಿತೆಗಳನ್ನು ಚೆನ್ನಾಗಿತ್ತು ಅಂತ ಭಾಳ ಚೆನ್ನಾಗಿ ಮನಸಾರೆ ಕೊಂಡಾಡಿ ಮೆಚ್ಚಿಕೊಂಡು ಆಶೀರ್ವದಿಸಿದ್ದಾರೆ. ಇಂಥ ಹಿರಿಯ ಕವಿ ಅಧ್ಯಕ್ಷತೆ ವಹಿಸಿದ್ದು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉದ್ಘಾಟನೆ ಮಾಡಿರುವುದು ಮತ್ತು ತಾವೆಲ್ಲ ಹಿರಿಯ ಕವಿಗಳು, ಅನುಭಾವಿಗಳು, ಶಿವಾನುಭವಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸುತ್ತಿರುವ ತಾವೆಲ್ಲರೂ ಅಂತರ್ವಾಣಿಗೆ ಆಗಮಿಸಿ ಇಲ್ಲಿ ಈ ಕವಿಗೋಷ್ಠಿಯನ್ನು ಭಾಳ ಯಶಸ್ವಿಗೊಳಿಸಿದ್ದೀರಿ. ತಮ್ಮೆಲ್ಲರಿಗೂ ಅಂತರ್ವಾಣಿ ಸಮುದಾಯ ರೇಡಿಯೋದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.